ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಬಾರ್ನ್ ಅಪಿಟೈಟ್ ಯೋರ್ ಮೆಜೆಸ್ಟಿ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರ ಆಲ್ರೆಡಿ 6 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಾ ಇರೋರು ಫಸ್ಟ್ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಒಂದು ಒಳ್ಳೆ ಹಿಸ್ಟಾರಿಕಲ್ ಡ್ರಾಮಾ ಅಂತ ಕೂಡ ಹೇಳ್ಬೋದು. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಅಲ್ಲಿ ಅಥವಾ ಮೇಲೆ ಕಾಣಿಸ್ತಾರ ಕಾರ್ಡ್ ಅಲ್ಲಿ ಬರುತ್ತೆ, ನೋಡ್ಕೊಂಡ್ ಬಂದ್ಬಿಡಿ. ಮತ್ತೆ ಇವತ್ತಿನ ಇಂಟ್ರೆಸ್ಟಿಂಗ್ 7th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ಮರಿದ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಮರಿದೆ ನಮ್ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿದ ತಕ್ಷಣ ಅಲ್ಲೇ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗಿ ಬರುತ್ತೆ. ಸೊ ನಮ್ ವಿಡಿಯೋಗೆ ಹೈಪ್ ಕೂಡ ಮಾಡ್ಬಿಡಿ. ಅದರಿಂದ ನಮ್ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ರೆಕಮೆಂಡ್ ಆಗುತ್ತೆ, ಪ್ಲಸ್ ನಮ್ಗೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಅಂಡ್ ಬನ್ನಿ ಇವತ್ತಿನ 7th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಇದ್ದಿದ್ದ ಟೆನ್ಷನ್ ಅಲ್ಲಿ ಫುಲ್ ಆಗಿ ಕುಡಿದು ಟೈಟ್ ಆಗ್ಬಿಟ್ಟ. ಅಷ್ಟೇ ಅಲ್ಲ, ಅಷ್ಟೊತ್ತಲ್ಲಿ ಡ್ರಿಂಕ್ಸ್ ಮಾಡ್ಬಿಟ್ಟು ಹಂಗೆ ಮಲ್ಕೊಂಡ್ರೆ ಸರಿ ಹೋಗಲ್ಲ ಅಂತ ಹೇಳಿ ನಮ್ ಹೀರೋಯಿನ್ ಕರ್ದು ಮೀನ್ಸ್ ಅವನ್ನ ಎಬ್ಸಿ ಅಡ್ಗೆ ಕೂಡ ಮಾಡ್ಸಿರ್ತಾರೆ. ಇವಳು ಊಟ ತಗೊಂಡೋಗ್ ಕೊಟ್ರೆ ಆ ರಾಜ ಏನ್ ಮಾಡ್ದ, ಇದೇ ಚಾನ್ಸ್ ಅಂತ ಹೇಳಿ ಅವನಿದ್ದಿದ್ ಫೀಲಿಂಗ್ ನಮ್ ಹೀರೋಯಿನ್ ಕಿಸ್ ಕೂಡ ಮಾಡ್ಬಿಟ್ಟ. ಅದರಿಂದ ಪಾಪ ಅವಳ ಕೈಲಿ ತಪ್ಪಿಸ್ಕೊಳಕ್ಕೆ ಆಗ್ಲಿಲ್ಲ. ಹಂಗೆ ವಿಧಿನ ಆಕ್ಸೆಪ್ಟ್ ಮಾಡ್ಕೊಂಡು ಸೈಲೆಂಟ್ ಆಗ್ಬಿಟ್ಲು. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಸಖತ್ ಟೆನ್ಷನ್ ಆಗ್ಬಿಟ್ಟು ಒಣಗಿರೋ ಮೀನ್ನ ಸರಿಯಾಗಿ ಹಾಕಿ ಗುದ್ದೋದು, ಕಿತ್ತೋದು, ಹೊಡಿಯೋದು ಅಂತ ಅದಕ್ಕೆ ಏನೆಲ್ಲ ಪಾಡ್ಪಡಿಸ್ಬೇಕು ಅದನ್ನ ಮಾಡ್ತಾ ಇರ್ತಾಳೆ. ಸಖತ್ ಟೆನ್ಷನ್ ಅಲ್ಲಿ ಇರ್ತಾಳಲ್ವಾ, ಅದರಿಂದ ಈ ಸೌಂಡ್ ಎಲ್ಲ ಹೊರಗಡೆ ಬರ್ತಾ ಇರೋ ಜೂನಿಯರ್ ಅಂಡ್ ಸೀನಿಯರ್ ಕುಕ್ ಇಬ್ಬರಿಗೂ ಕೇಳಿಸ್ತಾ ಇರುತ್ತೆ. ಏನ್ ಇವತ್ತು ನಮ್ ಕಿಚನ್ ಇಂದ ಇಷ್ಟು ಜೋರಾಗಿ ಸೌಂಡ್ ಬರ್ತಾ ಇದೆ, ರಾಜ ಏನಾದ್ರು ಎಂಟರ್ಟೈನ್ಮೆಂಟ್ ಏನಾದ್ರು ಪ್ಲಾನ್ ಮಾಡಿದಾರಾ ಇಲ್ವೇ, ನಮ್ ಕಿಚನ್ ಯಾವಾಗೂ ಹಿಂಗಿರಲ್ವೇ ಅಂತ ಮಾತಾಡ್ಕೊಂಡು ಒಳಗಡೆ ಬಂದ್ ನೋಡಿದ್ರೆ ನಮ್ ಹೀರೋಯಿನ್ ಈ ಕೆಲಸ ಮಾಡ್ತಾ ಇರ್ತಾಳೆ. ಇವ್ರ ಕಡೆ ಬಂದ್ ನಿಂತ್ಕೊಂಡು ಏನಮ್ಮ ಏನಕ್ಕತ್ರ ಮಾಡ್ತಾ ಇದ್ಯಾ ಅಂತ ಕೇಳ್ತಾರೆ. ನೋಡಿ ಇವಳಂಗೆ ತಿರ್ಗೊಂದ್ ಲುಕ್ ಕೊಡ್ತಾಳೆ. ನೋಡಿ ಯಪ್ಪ ಭಯಂಕರವಾಗಿರುತ್ತೆ. ಅಷ್ಟೇ ಆ ಲುಕ್ಗೆ ಅವ್ರು ಭಯ ಪಟ್ಬಿಟ್ರು. ಇಲ್ಲ ನಾನು ನಿಮ್ಮನ್ನೇನು ಕೇಳಿಲ್ಲ, ನನ್ನ ಕಡೆ ರಾಯಲ್ ಮಿಲ್ ರೆಡಿ ಮಾಡಕ್ ಹೋಗ್ತೀನಿ, ನಾನ್ ಸೂಪ್ ರೆಡಿ ಮಾಡಕ್ ಹೋಗ್ತೀನಿ ಅಂತ ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ಹೊರಟೋದ್ರು. ಇವಳ ಈ ತರ ಅಷ್ಟು ಕೋಪದಲ್ಲಿ ಇರೋದನ್ನ ನೋಡಿ ಗಿಲ್ಗೆಮ್ ಕೇಳ್ತಾಳೆ, ಸರಿ ಅವರೆಲ್ಲ ಹೊರಟೋದ್ರು ತಾನೆ, ಇವಾಗಾದ್ರೂ ಹೇಳು ಏನಾಯ್ತು, ಯಾಕತ್ರ ನೈಟ್ ಇಂದ ನೀನ್ ನಿದ್ದೆ ಕೂಡ ಮಾಡ್ದೆ, ಟೆನ್ಷನ್ ಅಲ್ಲಿ ಇದೆಯಾ, ಏನಾಯ್ತು ಹೇಳು ಅಂತ ಇದ್ದಾಗ ಅವಳಂತಾಳೆ ಇಲ್ಲ ಅದೆಲ್ಲ ಏನಿಲ್ಲ, ನೈಟ್ ರಾಜ ತುಂಬಾ ಕುಡಿದ್ಬಿಟ್ರಲ್ವಾ, ಇವಾಗ ಅವರು ತುಂಬಾನೇ ಹ್ಯಾಂಗ್ ಓವರ್ ಅಲ್ಲಿ ಇರ್ತಾರೆ, ಸಖತ್ ತಲೆ ನೋವ್ತಾ ಇರುತ್ತೆ, ಅವ್ರಿಗೋಸ್ಕರ ಈ ಒಣಗಿದ್ ಮೀನ್ ಹಾಕಿ ಒಂದ್ ಸೂಪ್ ರೆಡಿ ಮಾಡ್ತಾ ಇದೀನಿ, ಅದಕ್ಕೆ ಪುಡಿ ಮಾಡ್ತಾ ಇರೋದು ಅಂದಾಗ ಗಿಲ್ಗೆಮ್ ಹೇಳ್ತಾಳೆ, ಪಾಪ ಈ ಮೀನು ಫಸ್ಟೇ ಸತ್ತಿತ್ತು, ಇವಾಗ ನಿನ್ ಕೈಲಿ ಸೇರ್ಕೊಂಡು ಇವಾಗ ಇನ್ನೂ ಸಾಯ್ತಾ ಇದೆ ಇದು ಅಂತ ಹೇಳ್ತಾಳ. ಅದ್ರಿಂದ ಅವಳಂತಾಳೆ ಚಚ್ಚ ಆತರ ಎಲ್ಲ ಏನಿಲ್ಲ, ಈ ಸೂಪ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ, ಇದನ್ನ ಚೆನ್ನಾಗಿ ಪುಡಿ ಮಾಡ್ಬಿಟ್ಟು ನಾವ್ ಸೂಪ್ ಮಾಡ್ಬೇಕು ಅಂದಾಗ ಓಕೆ ಇದನ್ನ ಹೆಂಗ್ ಪುಡಿ ಮಾಡ್ಬೇಕು ಅಂದಾಗ ನಾನೇ ನನ್ ಕೈಯಾರ ಇದನ್ನ ಎತ್ಕೊಂಡು ಹಂಗೆ ನರ ಅಂತ ಪುಡಿ ಮಾಡ್ತೀನಿ ಅಂತಾಳ. ಅಷ್ಟೇ ಗಿಲ್ಗೆಮ್ಗೆ ಭಯಾನೇ ಆಗೋಯ್ತು, ಯಾಕೆ ಉಳಿತರ ವಿಚಿತ್ರವಾಗಿ ಮಾಡ್ತಿದ್ದಾಳೆ ಅಂತ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ತಲೆನೋವು, ಓವರ್ ಆಗಿ ಡ್ರಿಂಕ್ಸ್ ಮಾಡಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಹ್ಯಾಂಗ್ ಓವರ್ ತಲೆನೋವು ತಾನೆ ಬರುತ್ತೆ. ಸೊ ಟಿಫನ್ ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಈ ಕಡೆ ನಮ್ ಹೀರೋಯಿನ್ ಕೂಡ ಅಡಿಗೆನೆಲ್ಲ ಮುಗಿಸ್ಬಿಟ್ಟು ಆ ಸೂಪ್ ಮಾಡಿರ್ತಾಳಲ್ವಾ ಒಂದು, ಆ ಸೂಪ್ ನ ತಗೊಂಡು ಪ್ರಾಪರ್ ಆಗಿ ಎಲ್ಲದನ್ನು ತಗೊಂಡು ಒಳಗಡೆ ಬರ್ತಾಳೆ. ಈಗ ತಗೊಂಡ್ ಬಂದು ನಮ್ ರಾಜನ್ ಮುಂದೆ ಇಟ್ಟಿದ್ದು ಆಯ್ತು. ನಮ್ ರಾಜ ತಿನ್ನೋದಕ್ಕೂ ಮುಂಚೆ ಅವ್ರ ಟೇಸ್ಟ್ ಮಾಡೋರು ಒಬ್ರು ಇರ್ತಾರಲ್ವಾ, ಅವ್ರ ತಾನೇ ಟೇಸ್ಟ್ ಮಾಡೋದು, ಅವರೇ ಟೇಸ್ಟ್ ಮಾಡಿ ಆ ರಾಜ ಚೆನ್ನಾಗಿದೆ ನೀವು ತಿನ್ಬೋದು ಅಂತ ಹೇಳ್ತಾರೆ. ಅದನ್ನ ನೋಡಿದ ತಕ್ಷಣ ನಮ್ ಹೀರೋಗೂ ತುಂಬಾ ಇಷ್ಟ ಆಗೋದು, ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾಳೆ. ಬಟ್ ನಮ್ ಹೀರೋಯಿನ್ ಒಳಗಡೆ ಬಂದಾಗಿಂದ ಅವಳ ನಡವಳಿಕೆ ಸ್ವಲ್ಪನೂ ಸರಿ ಇಲ್ಲ, ಒಂಥರ ವಿಚಿತ್ರವಾಗಿರುತ್ತೆ. ಇದ್ರಲ್ಲಿ ಏನೆಲ್ಲ ಸೇರಿಸಿ ಮಾಡಿದೀರಾ, ಇದೇನ್ ಸೂಪು ಅಂತ ಕೇಳಿದಾಗ ನಮ್ ಹೀರೋ ಅವಳು ಹೇಳ್ತಾಳೆ, ಏನಿಲ್ಲ ರಾಜ ನೈಟ್ ನೀವು ಫುಲ್ ಆಗಿ ಕುಡಿದಿದ್ರಲ್ವಾ, ತುಂಬಾ ತಲೆನೋವ್ತಾ ಇರುತ್ತೆ ಅಂತ ನನ್ಗೆ ಗೊತ್ತು, ಅದಕ್ಕೋಸ್ಕರನೇ ನಿಮ್ಗೆ ಈ ಒಣಗಿದ್ ಮೀನ್ ಹಾಕಿ ಸೂಪ್ ಮಾಡ್ಕೊಂಡ್ ಬಂದಿದೀನಿ ಅಂತ ಹೇಳ್ತಾಳೆ. ನಮ್ ಹೀರೋನ್ ಅದನ್ನ ತಗೊಂಡು ಟೇಸ್ಟ್ ಮಾಡಿ ನೋಡ್ತಾನೆ, ತುಂಬಾ ಇಷ್ಟ ಆಗೋಯ್ತು, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತಿಂತಾನೆ. ಇವಾಗ ಮಾಡಿರೋ ಅಡ್ಗೆದ್ ಬಗ್ಗೆ ನಮ್ಮ ಹೀರೋಯಿನ್ ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ, ಯಾವ ತರ ಮಾಡಿದ್ಲು ಏನು ಅಂತ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ ಕೂಡ ಒಂಥರ ತುಂಬಾ ಕೋಪದಲ್ಲಿ ಮಾಡ್ತಾ ಇರ್ತಾಳೆ. ಮೀನ್ನ ನನ್ ಕೈಯಾರೆ ಕಿತ್ತಿ ಅರ್ದು ಅಂತೆಲ್ಲ ಮಾತಾಡುವಾಗ ಹೀರೋಗ್ ಅರ್ಥ ಆಗ್ತಿಲ್ಲ ಇವಾಗ ಯಾಕೆ ಉಳಿತರ ಮಾತಾಡ್ತಾ ಇದ್ದಾಳೆ ಅಂತ. ಸೊ ನಮ್ ರಾಯಲ್ ಶೆಫ್ ನ ಬಿಟ್ಟು ಮಿಕ್ಕಿದವರೆಲ್ಲ ಹೊರಗಡೆ ಹೋಗಿ ಅಂತ ಎಲ್ಲಾರನ್ನೂ ಹೊರಗಡೆ ಕಳಿಸ್ಬಿಟ್ರು. ಆಮೇಲೆ ಹೀರೋ ಕೇಳ್ತಾನೆ, ಈಗ ಚೇಂಬರ್ ಒಳಗಡೆ ಇವ್ರಿಬ್ರೇ ಇರೋದು. ಹೀರೋ ಕೇಳ್ತಾರೆ, ಏನ್ ನಿನ್ ಮಾತೆಲ್ಲ ಸ್ವಲ್ಪ ವ್ಯತ್ಯಾಸವಾಗಿದೆ ಯಾಕೆ ಅಂದಾಗ ಇವಳಂತಾಳೆ, ಯಾಕೆ ಮಹಾರಾಜ ನಾನ್ ಮಾತಾಡ್ಬಾರ್ದಾ, ಈ ತರ ಮಾತಾಡ್ಬಾರ್ದಾ, ನನ್ ಕೆಲ್ಸ ಏನು ನಿಮ್ಗೆ ಅಡ್ಗೆ ಮಾಡಾಕೋದು, ನಾನ್ ಮಾಡ್ಕೊಂಡ್ ಬಂದಿರೋ ಅಡ್ಗೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು, ಅದನ್ನೇ ತಾನೇ ಮಾಡ್ತಾ ಇದೀನಿ ಅಂತ ಕೇಳ್ತಾಳೆ. ಅದು ಒಂಥರ ಟೆನ್ಷನ್ ಅಲ್ಲೇ ಮಾತಾಡ್ತಾ ಇರ್ತಾಳ. ಹೀರೋ ಕೇಳ್ತಾರೆ, ಇಲ್ಲೋಡು ನಾನು ರಾಜ, ನನ್ನ ಹತ್ರ ಯಾಕೆ ಈ ತರ ನೀನ್ ಮಾತಾಡ್ತಾ ಇದೀಯಾ, ಮತ್ತೆ ಮರಿಬೇಡ ನೀನೊಂದು ಸಾಧಾರಣವಾದ ರಾಯಲ್ ಶೆಫ್ ಅಷ್ಟೇ ಅನ್ನೋ ತರ ಜ್ಞಾಪಕ ಮಾಡಿದಾಗ ಇವಳಂತಾಳೆ, ಹೌದು ನಾನ್ ಸಾಧಾರಣವಾದ ರಾಯಲ್ ಶೆಫ್, ಆದ್ರೆ ನೈಟ್ ನೀವೇನ್ ಮಾಡಿದ್ರಿ ಅಂತ ಇವಳು ಕೇಳಿದಾಗ ಅವನು ಏನೋ ನೈಟಾ ನಾನೇನ್ ಮಾಡ್ದೆ, ಫುಲ್ ಆಗಿ ಕುಡಿದು ಟೈಟ್ ಆಗಿದ್ ಮಾತ್ರ ನನ್ಗೆ ನೆನ್ಪಿದೆ, ಆಮೇಲೆ ನನ್ಗೆ ನೆನ್ಪಿಲ್ಲ ಅಂದಾಗ ಇವಳಿಗೆ ಟೆನ್ಷನ್ ಆಗೋಯ್ತು, ಎಂತ ಕೆಲ್ಸ ಮಾಡ್ಬಿಟ್ಟು ಏನೋ ನೆನ್ಪಿಲ್ಲ ಅಂತ ಇದ್ದಾನ, ಹೋದ್ರೆ ಹೋಗ್ಲು ಸಾರಿ ಕೇಳ್ಬೇಕಂತ ಕೂಡ ಇವನ್ಗಿಲ್ವಾ ಅಂತ ಬೈಕೊಂಡಿದ್ದವಳು. ಹಂಗೆ ಅದನ್ನ ಆಕ್ಷನ್ ಅಲ್ಲೆಲ್ಲ ಮಾಡಿ ತೋರಿಸ್ತಾಳೆ ನೈಟ್ ನಮ್ ಹೀರೋ ಏನ್ ಮಾಡ್ದ ಅಂತ. ಬಟ್ ಅದನ್ನ ಹೇಳಕ್ ಅವಳಿಗೊಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರತ್ತೆ, ಆಗ್ತಾ ಇಲ್ಲ ಹೇಳಕ್ಕೆ. ಇಲ್ಲಿ ನೋಡಿ ರಾಜ ನನ್ಗೆ ಅದೆಲ್ಲ ಹೇಳಕ್ ಗೊತ್ತಾಗ್ತಾ ಇಲ್ಲ, ಆದ್ರೆ ಒಂದು ಮಾತ್ರ ಹೇಳ್ತೀನಿ, ಇನ್ನೊಂದ್ಸತಿ ನೀವ್ ಕುಡ್ದಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಈ ತರ ಎಲ್ಲ ಮಾಡ್ಬಾರ್ದು ಅಂತ ಅದ್ರ ಬಗ್ಗೆನೆ ಕ್ಲಾಸ್ ತೆಗಿವಾಗ ಹೀರೋಗ್ ಏನಾಯ್ತು ಅಂತ ಗೊತ್ತಾದ್ರೆ ತಾನೆ ಅರ್ಥ ಮಾಡ್ಕೊಳಕ್ಕೆ. ಪಾಪ ಅವನು ಬಿಕ್ಕರ್ಸ್ಕೊಂಡ್ ಕೂತಿದ್ದಾನೆ, ಏನಾಯ್ತು ಅಂತ ಹೇಳು ನನ್ಗೆ ಅರ್ಥ ಗೊತ್ತರ ಹೇಳಿದ್ರೆ ತಾನೆ ನೆಕ್ಸ್ಟ್ ಟೈಮ್ ನಾನು ಹುಷಾರಾಗಿರೋದಕ್ಕೆ ಹೇಳು ಅಂದ್ರೆ ಕೂಡ ಅವಳು ಇಲ್ಲಿ ನೋಡಿ ಆ ಟಾಪಿಕ್ ನ ಬಿಟ್ಬಿಡಿ, ನನ್ಗೆ ಅದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ಆದ್ರೆ ಒಂದು ವಿಷಯ ಮಾತ್ರ ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತೀನಿ ಮಹಾರಾಜ, ನೀವು ನನ್ ಟೈಪ್ ಅಲ್ಲ, ಅಂದ್ರೆ ನಿಮ್ಗಿನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನನಗೆ ಇಷ್ಟ ಆಗಿರೋ ತರ ಹುಡುಗ ನೀವ
ನೀವಲ್ಲ ಓಕೆನಾ ಅಂದಾಗ ಈ ಮಾತನ್ನ ಕೇಳಿ ನಮ್ ಹೀರೋಗೆ ನಗು ಬಂದ್ಬಿಡ್ತು. ಅವ್ನ್ ನಗೋದು ಅಲ್ದೆ ಇಲ್ಲೋಡು ನೀನು ಸಾಧಾರಣ ಒಂದು ರಾಯಲ್ ಶೆಫ್ ಒಂದು ಕುಕ್ ಅಷ್ಟೇ, ನಾನು ಮಹಾರಾಜ. ಫಸ್ಟ್ ಆಫ್ ಆಲ್ ನನಗೆ ಅಡಿಗೆ ಮಾಡ್ಕೊಡೋರನ್ನ ನಾನೊಂದು ಹುಡುಗಿ ತರ ನೋಡೋದೇ ಇಲ್ಲ, ಮುಖ್ಯವಾಗಿ ನಿನ್ನ ಒಂದು ಹುಡುಗಿ ತರನೇ ನಾನು ನೋಡ್ತಾ ಇಲ್ಲ. ಹಿಂಗಿರ್ಬೇಕಾದ್ರೆ ನೀನ್ ಇಷ್ಟಪಡೋ ತರ ಹುಡುಗ ನಾನಲ್ಲ ಅಂತ ಬೇರೆ ಹೇಳ್ತಾ ಇದೀಯಾ? ಇದು ಕೇಳಿಸ್ಕೊಳಕ್ಕೆ ತುಂಬಾ ಸಿಲ್ಲಿಯಾಗಿದೆ ಅಂತ ಹೇಳಿ ಅವನ್ಗೆ ನಗು ಬರ್ತಾ ಇರತ್ತೆ. ಇವಳು ಅಂತಾಳೆ ಸರಿ ಆಯ್ತು ಇದೆಲ್ಲ ಬಿಟ್ಬಿಡಿ, ಆದ್ರೆ ಒಂದು ಮಾತ್ರ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ದಯವಿಟ್ಟು ಇನ್ನೊಂದ್ಸತಿ ಈ ತರ ಕೆಲಸ ಮಾಡಕ್ ಹೋಗ್ಬಿಡಿ, ಕುಡ್ದಾಗ ಸ್ವಲ್ಪ ಅದ್ಬಸ್ದಲ್ಲಿ ಇರಿ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟೋದ್ಲು. ಬಟ್ ಲಾಸ್ಟ್ ವರ್ಗೂ ಏನಾಯ್ತು ಅಂತ ಹೇಳಲೇ ಇಲ್ಲ. ಬಟ್ ಈ ವಿಷಯ ಕೇಳ್ದಾಗಿಂತ ನಮ್ ಹೀರೋಗೆ ತಲೆಯಲ್ಲಿ ಏನೋ ಓಡ್ತಾ ಇದೆ, ಅವ್ನಿಗೆ ತಲೆ ಕಿತ್ಕೊಳ್ಳೋ ತರ ಆಗ್ತಾ ಇರುತ್ತೆ. ಸೊ ಅವ್ರ ಅಸಿಸ್ಟೆಂಟ್ ಒಬ್ರು ಇರ್ತಾರಲ್ವಾ ತಾತ, ಅವ್ರ ವೆಲ್ ವಿಷರ್, ಅವ್ರನ್ನ ಕರೆದ್ಬಿಟ್ಟು ಏನಾಯ್ತು ನೈಟು ನನ್ ಕುಡ್ದಾಗ ಏನ್ ಮಾಡಿದೆ ಅಂತ ಕೇಳಿದಾಗ ಇವ್ರು ಹೇಳ್ತಾರೆ ಆಕ್ಚುಲಿ ನೈಟ್ ಆ ಘಟನೆ ನಡೆದಾಗ ಎಲ್ಲರೂ ಸುತ್ತಾತಾನೆ ಇರ್ತಾರೆ. ನಮ್ ಹೀರೋ ಕುಡಿತಾ ಇರ್ಬೇಕಾದ್ರೆ ಆ ಕೋರ್ಟ್ ಲೇಡೀಸು ಈ ತಾತ ಅವರೆಲ್ಲ ಕೇಳ್ದಾಗ ಇವ್ರು ಅಂತಾರೆ ನೆನೆ ನೀವು ತುಂಬಾನೇ ಬೇಜಾರಲ್ಲಿದ್ರಿ ಅಂತ ತುಂಬಾನೇ ಕುಡಿದ್ ಬಿಟ್ರಿ, ಅದರಿಂದ ನಿಮ್ ರಾಯಲ್ ಶೆಫ್ ನ ನೀವು ಕಿಸ್ ಮಾಡ್ಬಿಟ್ರಿ ಅಂತ ಹೇಳಿದಾಗ ನಮ್ ಹೀರೋಗೆ ಸಖತ್ ಶಾಕ್ ಆಗೋಯ್ತು. ಇನ್ನು ನಾನು ಕಿಸ್ ಮಾಡ್ಬಿಟ್ನಾ, ಅಯ್ಯೋ ಇದು ತುಂಬಾ ತಪ್ಪಾಗೋಯ್ತೆ, ನನ್ ರಾಯಲ್ ಶೆಫ್ ನ ಕಿಸ್ ಮಾಡ್ದೆ ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ, ಏನೇ ಆದ್ರೂ ಆಗೋದಾಗ್ಬಿಟ್ಟಿದೆ, ನಾವಿಬ್ರು ಇದನ್ನ ಮರೆಯೋದು ಒಳ್ಳೇದು ಅಂತ ಇವನೇನು ದೊಡ್ಡದಾಗ ಮರ್ತೋಗಿರೋ ತರ ಆಕ್ಟ್ ಮಾಡ್ತಾನೆ. ನಮ್ ಹೀರೋದ್ ಒಂದ್ ಕಡೆ ಪಾಡ ಅಂದ್ರೆ ಈ ಕಡೆ ನಮ್ ಹೀರೋಯಿಂದು ಪಾಪ ಅವಳು ಈಗ ಊಟ ಎಲ್ಲ ಸರ್ವ್ ಮಾಡ್ಬಿಟ್ಟು ಹೊರಗಡೆ ಬರ್ತಾ ಇರ್ತಾಳಲ್ವಾ, ಅಯ್ಯೋ ನಮ್ಮ ಮನೆ ಹತ್ರ ಇರೋ ಕೋಳಿಗಿದೆ ಕೆಲ್ಸ ಆಗೋಯ್ತು, ನಾನು ರೆಕಾರ್ಡಿಂಗ್ ಮಾಡೋವಾಗೆ ಬೇಕಂತ ಕೂಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರು ಕೋಳಿ ಸೌಂಡ್ ಕೇಳಿಸಿದ್ರೆ ಐ ಆಮ್ ರಿಯಲಿ ಸಾರಿ, ಆದಷ್ಟು ಅದನ್ನ ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ತರ ನಮ್ ಹೀರೋಯಿನ್ ಸರ್ವ್ ಮಾಡಿದ್ದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇರ್ಬೇಕಾದ್ರೆ ನಮ್ ಹೀರೋನ ಬೈಕೊಂಡ್ ಬರ್ತಾ ಇದ್ದಾಳೆ. ಆಕ್ಚುಲಿ ಹಂಗಿರ್ಬೇಕಾದ್ರೆ ಮುಂದ್ಗಡೆ ಒಂದು ಕೋತಿ ಎಗಿರ್ಕೊಂಡ್ ಬರುತ್ತೆ, ಬೇರೆ ಯಾರು ಗಾಂಗಲ್ಲು. ಅವನ ನೋಡಿದ ತಕ್ಷಣ ಇವಳು ಫಸ್ಟ್ ಗೊತ್ತಾಗಿಲ್ಲ ಇವ್ನು ಯಾರು ಅಂತ. ಅವತ್ತು ನೈಟ್ ತಾನೇ ನೋಡಿದ್ಲು, ಒಂದ್ಸತಿ ಮುಖ ನೋಡಿದ್ರೆ ಹೆಂಗ್ ನೆನ್ಪು ಬರುತ್ತೆ, ಏಯ್ ಯಾರ್ ನೀನು ಏನಕ್ಕೆ ಈ ತರ ಬರ್ತಾ ಇದೀಯ ಅಂದಾಗ ಏಯ್ ನಾನ್ ನೆನ್ಪಿಲ್ವಾ ನಿನ್ಗೆ ಅಂದಾಗ ಅವಾಗ ಇವಳಿಗೆ ಫ್ಲಾಶ್ ಆಯ್ತು, ಅವತ್ತು ಜೈಲಿಂದ ನನ್ನ ಹತ್ರ ಒಂದು ನಾಟಕ ಮಾಡಿ ನಮ್ಮನ್ನ ಹೊರಗಡೆ ಕರ್ಕೊಂಡ್ಬಂದು ರಾಜ ಹತ್ರ ಸಿಕ್ಕಾಕಿಸ್ದವ್ ನೀವನೇ ಅಲ್ವಾ ಅಂತ. ಯಾಕಪ್ಪ ಕರ್ಕೊಂಡ್ಬಂದಿತ್ರ ಜೈಲಿಗೆ ತಳ್ಳಿದ್ ಸಾಲ್ದ, ಇನ್ನೂ ಒಂದ್ ಏನಾದ್ರು ಕೆಲಸ ಮಾಡ್ಬೇಕಾ ಅದಕ್ಕೆ ಬಂದಿದ್ಯಾ ಅಂತ ಕೇಳಿದಾಗ ಅವ್ನ ಅಂತಾನೆ ಸಾಕು ನಿಲ್ಸಮ್ಮ ತಾಯಿ, ನಿನ್ಗೆ ನಾನ್ ಕೆಟ್ಟದ್ ಮಾತ್ರ ನಾ ಮಾಡ್ದೆ, ಅದು ರಾಜ ಕೊಟ್ಟಿದ್ದ ಆರ್ಡರ್, ಅದ್ರ ಪ್ರಕಾರ ನಾನ್ ಫಾಲೋ ಮಾಡ್ದೆ, ನಿನ್ಗೆ ಒಳ್ಳೇದ್ ಕೂಡ ಮಾಡಿದೀನಲ್ವಾ, ಏಕೆ ನಿನ್ ಫ್ರೆಂಡ್ ಗಿಲ್ಗ್ಯಾಮ್ ಹೇಳಿಲ್ವಾ, ಅವಳನ್ನ ಕಾಪಾಡಿರೋ ವಿಷಯ ಹೇಳಿಲ್ವಾ ಅಂದಾಗ ಇವಳಿಗೆ ಟಕ್ ಅಂತ ಫ್ಲಾಶ್ ಆಗುತ್ತೆ. ಅಂದ್ರೆ ಇವ್ರು ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಕಾಂಪಿಟೇಷನ್ ಟೈಮ್ ಅಲ್ಲಿ ಒಂದು ಕೋರ್ಟ್ ಲೇಡಿ ಇವಳನ್ನ ತಟ್ಟಿ ಕೆಳಗಡೆ ತಳ್ಬಿಟ್ಲು, ಮತ್ತೆ ತಲೆಯಿರೋ ಪಿನ್ನಲ್ ಕೂಡ ಚುಚ್ಚಕ್ ಹೋದಾಗ ಇವನೇ ತಾನೇ ಬಂದು ಕಾಪಾಡಿರ್ತಾನೆ. ಆ ವಿಷಯ ಹೇಳಿದಾಗ ಇವಳಿಗೆ ಫ್ಲಾಶ್ ಆಯ್ತು, ಓಕೆ ಗಿಲ್ಗ್ಯಾಮ್ ಕೂಡ ಹೇಳದ್ದಲ್ಲ ಇವನ್ ಬಗ್ಗೆನೇನಾ ಅಂತ. ಆಮೇಲೆ ಇವಳು ಕೇಳ್ತಾಳೆ ಅವತ್ತು ಗಿಲ್ಗ್ಯಾಮ್ ನ ಹತ್ರ ಮಾಡಿದ್ದು ಯಾರು, ಆ ಕೋರ್ಟ್ ಲೇಡಿನ ನೀನ್ ನೋಡ್ದ ಅಂತ ಕೇಳಿದಾಗ ಇವನ್ ಬಂದ್ಬಿಟ್ಟು ಇಲ್ಲ ನನ್ಗ ಲೇಡಿ ಮುಖ ಕಾಣಿಸಿಲ್ಲ, ಬಟ್ ಅವಳೊಂದು ಕೋರ್ಟ್ ಲೇಡಿ, ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ ಅಂದಾಗ ಇವಳು ಕೇಳ್ತಾಳೆ ಸರಿ ಅದ್ ಯಾರು ಏನು ಅಂತ ಹುಡುಕಿ ನನ್ಗೆ ಹೇಳ್ತೀಯಾ, ಗೊತ್ತಾದ್ರೆ ಹೇಳ್ತೀಯಾ ಅಂದಾಗ ಗಿಲ್ಗ್ಯಾಮ್ ಹೇಳ್ತಾನೆ ಅಯ್ಯೋ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ, ಈ ತರದ್ 1000 ನಡೀತಾ ಇರತ್ತೆ ಇಲ್ಲಿ, ಅಂತದೆಲ್ಲ ನೀನ್ ತಲೆಗೆ ಹಾಕೊಂಡು ಸುಮ್ನೆ ಟೆನ್ಷನ್ ಆಗ್ಬೇಡ, ನೀನ್ ಆಗೋ ಕೆಲಸ ನೋಡೋಗು ತಾಯಿ ಅಂತ ಹೇಳಿ ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೊಂತೀನಿ ಅಂತ ಅವ್ನ ಅಲ್ಲಿಂದ ಹೊರಟೋದ. ಹೋಗೋದ್ ಕೂಡ ಕೋತಿ ತರ ಎಗುರ್ಕೊಂಡೆ ಹೋಗ್ತಾನೆ. ಆಮೇಲೆ ಇವಳು ಕೂಡ ಸ್ಟ್ರೇಟ್ ಆಗಿ ಅಲ್ಲಿಂದ ರಾಯಲ್ ಕಿಚನ್ ಕಡೆ ಹೊರಟೋದ್ಲು. ಈ ಡೈನಸಿಟಿಯಲ್ಲಿ ನಾರ್ಮಲ್ ಮನುಷ್ಯರೇ ಇಲ್ವೇನೋ, ಎಲ್ಲ ಕೋತಿಗಳೇ ಅನ್ಕೊಂಡು ಹೋಗ್ತಾಳೆ. ಇಲ್ಲಿ ಇವನ್ ಕೂಡ ಒಂದು ಎಂಚ್ ಮೇಲೆ ಕೂತಿದ್ದ ಅಲ್ವಾ, ಆ ಮನೆಗಳ ಮೇಲೆ ಕೂತಿರ್ತಾನಲ್ವಾ, ಅಲ್ಲಿ ಅವ್ನ ಕೈಲಿರೋ ಒಂದು ಪಿನ್ನ ಎತ್ಕೊಂಡು ನೋಡ್ತಾ ಇರ್ತಾನೆ. ಇದನ್ನ ಅವತ್ತು ಗಿಲ್ಗ್ಯಾಮ್ ನ ಸಾಯಿಸೋದಕ್ಕೋಸ್ಕರ ಕೋರ್ಟ್ ಲೇಡಿ ಯೂಸ್ ಮಾಡಿರೋ ಒಂದು ಪಿನ್ನು. ಅದನ್ನ ನೋಡಿ ಇವನ ಹತ್ರ ಒಂದು ಕ್ಯಾಪ್ ಇರುತ್ತೆ, ಆ ಕ್ಯಾಪ್ ಅಲ್ಲಿ ಇದನ್ನ ಫಿಟ್ ಮಾಡಿ ನೋಡ್ತಾನೆ, ಕರೆಕ್ಟ್ ಆಗಿ ಫಿಟ್ ಆಗ್ತಾ ಇರುತ್ತೆ. ಇವನ್ಗೆ ಸಖತ್ ಶಾಕ್ ಆಗೋಯ್ತು. ನೀವ್ ಅನ್ಕೋಬಹುದು ಗಿಲ್ಗ್ಯಾಮ್ ನ ಸಾಯಿಸಕ್ಕೆ ಅಂತ ಅವಳು ಪ್ರಯತ್ನ ಪಟ್ಟಾಗ ಕ್ಯಾಪ್ ನ ಕೆಳಗಡೆ ಬಿಸಾಕಿರ್ತಾಳಲ್ವಾ ಅಂತ, ಬಟ್ ಅದಲ್ಲ, ಈ ಕ್ಯಾಪ್ ಇದಕ್ ಮುಂಚೆನೆ ಇವನ್ಗೆ ಸಿಕ್ಕಿರುತ್ತೆ. ಇವಾಗ ಈ ಪಿನ್ನು ಗಿಲ್ಗ್ಯಾಮ್ ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಾಗ ಸಿಕ್ಕಿರೋದು. ಈ ಕ್ಯಾಪ್ ಹೆಂಗ್ ಇವನ ಹತ್ರ ಬಂತು ಅಂತಂದ್ರೆ ಇವನ ಅಕ್ಕ, ಇವನ್ ಚಿಕ್ಕ ವಯಸ್ಸಲ್ಲಿ ಇವ್ರ ಅಕ್ಕ ಒಬ್ರು ಇದೇ ಅರಮನೆಯಲ್ಲೇ ಕೆಲ್ಸಕ್ಕೆ ಅಂತ ಬಂದಿರ್ತಾರೆ. ಆ ಫ್ಲಾಶ್ ಬ್ಯಾಕ್ ಎಲ್ಲ ನಮ್ಗೆ ಹಂಗೆ ತೋರಿಸ್ತಾರೆ. ಕೆಲ್ಸಕ್ಕೆ ಹೋಗಿದ್ ಜಾಗದಲ್ಲಿ ಅವರು ಸತ್ತೋಗ್ಬಿಟ್ಟಿರ್ತಾರೆ. ಅವ್ರ ಡೆಡ್ ಬಾಡಿ ಮಾತ್ರನೇ ಇವ್ರ ಮನೆಗೆ ತಗೊಂಡ್ ಬರೋದು. ಅವ್ರ ಅಕ್ಕ ಡೆಡ್ ಬಾಡಿನ ನೋಡಿ ಇವನ್ ಪಾಪ ತುಂಬಾ ಫೀಲ್ ಮಾಡಿ ಅಳ್ತಾನೆ, ಅಕ್ಕ ನನ್ನ ಬಿಟ್ಟು ಹೋಗ್ಬಿಟ್ಟ ಅಂತ. ಇನ್ನು ಹೇಳ್ಬೇಕಂದ್ರೆ ಅವ್ರ ಅಕ್ಕ ನಾರ್ಮಲ್ ಆಗಿ ಸತ್ತಿಲ್ಲ, ಯಾರೋ ಅವ್ರನ್ನ ಕೊಲೆ ಮಾಡಿರೋದು ಅಂತ ಅವ್ನ್ಗ ಅವಾಗ ಗೊತ್ತಾಗ್ಲಿಲ್ಲ. ಆದ್ರೆ ಅವ್ರ ಅಕ್ಕ ಕೈಯಲ್ಲಿ ಒಂದು ಕ್ಯಾಪ್ ಸಿಕ್ಕಿರುತ್ತೆ. ಆ ಕ್ಯಾಪೇ ಇವಾಗ ಇವನ್ ಕೈಯಲ್ಲಿ ಇರೋದು. ಆ ಕ್ಯಾಪ್ಗೆ ಈಗ ಗಿಲ್ಗ್ಯಾಮ್ ನ ಸಾಯಿಸಕ್ಕೆ ಪ್ರಯತ್ನ ಪಟ್ರಲ್ವಾ, ಆ ಪಿನ್ ಬಂದು ಕರೆಕ್ಟ್ ಆಗಿ ಸೂಟ್ ಆಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಅವ್ನು ಯೋಚನೆ ಮಾಡ್ತಾನೆ, ಮೋಸ್ಟ್ಲಿ ಅರಮನೆ ಕಡೆ ಬಂದಿದ್ ಕೂಡ ಅವ್ರ ಅಕ್ಕನ ಸಾಯಿಸಿದ್ ಯಾರು ಅಂತ ಕಂಡಿಡಿಯಕ್ಕೆ ಇರ್ಬೋದು. ಅದ್ರ ನೋಡ್ಬಿಟ್ಟು ಇವಾಗ ಅವ್ನ್ ಮನ್ಸಲ್ಲಿ ಅನ್ಕೊಂತಾನೆ, ಹಂಗಾದ್ರೆ ಈ ಅಡಿಗೆ ಮಾಡೋಳು ಹಿಂದ್ಗಡೆ ಹೋದ್ರೆ ನಮ್ಮ ಅಕ್ಕನ ಸಾಯಿಸಿದ್ ಯಾರು ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ. ಯಾಕಂದ್ರೆ ಅವ್ರ ಅಕ್ಕನ ಸಾಯಿಸಿದವ್ರಲ್ವಾ ಇವಾಗ ಇವ್ರ ಮೇಲೆ ಕೂಡ ಒಂದು ಅಟ್ಯಾಕ್ ನ ಮಾಡಿರ್ತಾರೆ. ಸೊ ಇವ್ರನ್ನ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಮೋಗ್ಜೋ ಮತ್ತೆ ಅವ್ರ ಕೋರ್ಟ್ ಲೇಡಿನ ತೋರಿಸ್ತಾರೆ. ಹೌದು ಆ ಗಾಂಗಲ್ಗೇನು ಸಪರೇಟ್ ಆಗಿ ಅವಳ ಮೇಲೆ ಕಣ್ಣು, ಆ ಕುಕ್ಕಿಂದ ಕಡೆ ತಿರುಗ್ತಾ ಇರೋ ತರ ಇದ್ದಾನೆ, ಅವ್ನ್ ಯಾಕತ್ರ ಸಪೋರ್ಟ್ ಮಾಡಕ್ ಬರ್ತಿದ್ದಾನೆ ಅಂತ ಕೇಳಿದಾಗ ಈ ಕೋರ್ಟ್ ಲೇಡಿ ಹೇಳ್ತಾರೆ, ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲಮ್ಮ, ಅವನೇನಕ್ ಹತ್ರ ಸುತ್ತಾ ಇದ್ದಾನೆ, ಮೋಸ್ಟ್ಲಿ ಅವಳ ಮೇಲೆ ಏನಾದ್ರು ಒಂದು ಕಣ್ಣು ಇರ್ಬೋದಾ, ಆದ್ರೆ ನಿಜವಾಗ್ಲೂ ಅವನಂತೂ ನನ್ ಮುಖ ನೋಡಿಲ್ಲ, ಅದರಿಂದ ನಾನು ಸ್ವಲ್ಪ ಹುಷಾರಾಗಿದ್ದೆ ಅಂದಾಗ ಮೋಗ್ಜೋ ಹೇಳ್ತಾಳೆ, ಹುಷಾರಾಗಿದ್ಯಾ ಅದ್ ನನಗ್ ಗೊತ್ತು, ಆದ್ರೆ ಇವನ್ ಬಗ್ಗೆನೆ ಗೊತ್ತಾಗ್ತಾ ಇಲ್ವಲ್ಲ ಅಂತ. ಇವರಿಬ್ರು ಈ ತರ ಗಾಸಿಪ್ಸ್ ನ ಮಾತಾಡ್ಕೊಂತಾ ಇರ್ತಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯವಾದ ವಿಷಯ ಕೂಡ ಮಾತಾಡ್ಕೊಂತಾರೆ. ಬೇರೇನು ಸಭೆ ಮುಗಿದ್ಮೇಲೆ ರಾಜನ
ನಾನು ನೋಡ್ಬೇಕು ಅಂತ ಆಸೆ ಪಟ್ಟೆ ಅಂತ ಕಳಿಸಿ ಅಂತ ಹೇಳ್ತಾಳೆ. ಅದಕ್ಕೆ ಈ ಕೋರ್ಟ್ ಲೇಡಿ ಕೂಡ ಸರಿ ಮೇಡಮ್ ಆಯ್ತು ಹೇಳ್ತೀನಿ ಅಂತ ಅವಳಲ್ಲಿಂದ ಹೊರಟೋದ್ಲು. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ರಾಜ್ಯಸಭೆಗೆ ಮುಂಚೆನೆ ಸೆಕ್ರೆಟರಿ ಇರ್ತಾರಲ್ವಾ, ಇವರ ರಾಯಲ್ ಸೆಕ್ರೆಟರಿ, ಅವರು ಕೆಲವು ಲೆಟರ್ಸ್ ನ ತಗೊಂಡ್ಬಂದು ಕೊಟ್ಟಿರ್ತಾರೆ. ಅದನ್ನ ನಮ್ ಹೀರೋ ಓದ್ಬಿಟ್ಟು ಸಖತ್ ಟೆನ್ಷನ್ ಆಗ್ಬಿಟ್ಟ. ಒಂದೊಂದ್ ಮಂತ್ರಿ ಒಂದೊಂದ್ ಲೆಟರ್ ನ ಕೊಟ್ಟಿರ್ತಾರಲ್ಲ, ಅದು ಏನಿದಲ್ಲ ಕರ್ಮಗಳ ದಿನ ನನಗೆ ಅಂತ ಬೈಯವಾಗ ರಾಯಲ್ ಸೆಕ್ರೆಟರಿ ಹೇಳ್ತಾರೆ, ಏನಿಲ್ಲ ಒಂದು ಮಿನಿಸ್ಟರ್ ಬಂದು ನಾವ್ ಹಾಕಿರೋ ಫೈನ್ ಅಮೌಂಟ್ ನ ಸ್ವಲ್ಪ ಕಡಿಮೆ ಮಾಡು ಅಂತ ಕೇಳ್ತಿದ್ದಾರೆ. ಅದು ಫೈನ್ ಅಮೌಂಟ್ ಅಂತಂದ್ರೆ ತಿಂಗಳು ಇಷ್ಟಿಷ್ಟು ಅಮೌಂಟ್ ಅಂತ ರಾಜ ಅವ್ರಿಗೆ ಕೊಡ್ತಾರಲ್ವಾ, ಅದನ್ನ ಸ್ವಲ್ಪ ಕಡಿಮೆ ಮಾಡಕ್ ಹೇಳ್ತಿದ್ದಾರೆ ಅಂತ. ಇವಾಗ ಇನ್ನೊಬ್ರು ಬಂದ್ಬಿಟ್ಟು ಅಂದ್ರೆ ಒಂದೊಂದು ಬೇರೆ ಬೇರೆ ಪಕ್ಕದ ನಾಡುಗಳಿರತ್ತಲ್ಲ, ಅಲ್ಲಿಂದ ಇಲ್ಲಿ ಮೆಸೆಂಜರ್ಸ್ ಅಂತ ಕೆಲವ್ರು ಬಂದು ಹೋಗ್ತಾರಲ್ವಾ, ಅವ್ರಿಗೆಲ್ಲ ಹೆಡ್ ಆಗಿ ಒಬ್ರು ಇರ್ತಾರೆ. ಇದಕ್ಕೂ ಮುಂಚೆ ಇದ್ದಿದ್ದು ಮಿಂಗ್ ಅಂತ. ಇವಾಗ ಅವರೆಲ್ಲ ಸೇರ್ಕೊಂಡು ಬೇರೊಬ್ಬರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಅವ್ರ ಕ್ಯಾಪ್ಟನ್ ಆಗಿ ಇನ್ನೊಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವನ ಹೆಸರು ಯೂಹೋನ್ ಅಂತ ಹೇಳಿದ ತಕ್ಷಣ ಈ ಹೆಸರನ್ನ ಕೇಳಿ ನಮ್ ಹೀರೋಗೆ ಸಖತ್ ಟೆನ್ಷನ್ ಆಗೋಯ್ತು. ಆಲ್ರೆಡಿ ಅವನು ಈ ಸಣ್ಣ ಪುಟ್ಟ ಪದವಿಯಲ್ಲಿ ಇರ್ಬೇಕಾದ್ರೇನೆ ನಮ್ ನಾಡಲ್ಲಿ ಬೆಳೀತಾ ಇರೋ ಜಿಂಕ್ಷನ್ ಎಲ್ಲ ಲಪ್ಟಾಯಿಸ್ತಾ ಇದ್ದಾನೆ. ಇವಾಗ ಆತರ ಒಂದು ಪದವಿಗೆ ಬಂದ್ಬಿಟ್ಟು ಇರೋದನ್ನೆಲ್ಲ ಬಾಚ್ಕೊಂಡು ಹೊಟ್ಟೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾನ ಅಂತ. ಈ ಜಿಂಕ್ಷನ್ ಅನ್ನೋದು ಬೇರೆ ಏನೂ ಅಲ್ಲ, ಏನೋ ಒಂದು ವಿಧವಾದ ಬೇರು, ಗಿಡದ ಬೇರದು, ಅಡಿಗೆಗೆಲ್ಲ ಯೂಸ್ ಮಾಡ್ಕೊಳ್ತಾರೆ. ಅದ್ರ ಬಗ್ಗೆ ನಮ್ ಹೀರೋಗೆ ಟೆನ್ಷನ್ ಆಯ್ತು. ಇವಾಗ ಅವ್ನ್ ಬಂದ್ರೆ ಇದನ್ನೆಲ್ಲ ಬಾಚ್ಕೊಂಡು ಹೊಟ್ಟೋಗ್ತಾನೆ ಅಂತ. ಈಗ ಬಂದು ಹೇಳ್ಬೇಕಾಗಿರೋ ನ್ಯೂಸ್ ಎಲ್ಲ ಹೇಳಿದ್ರಲ್ವಾ, ಇವ್ರ ಬಾಯಿಟ್ಕೊಂಡ್ ಸುಮ್ನೆ ಹೇಳ್ದೆ. ಸ್ವಲ್ಪ ಹತ್ರ ಬಂದವರು, ರಾಜ ಅದು ರಾತ್ರಿ ನೀವು ಮತ್ತೆ ರಾಯಲ್ ಶೆಫ್ ಅಂತ ರಾಗ ಹೇಳ್ಬಿಟ್ಟು, ಸರಿ ಬೇಡ ಬಿಡಿ ಸುಮ್ನೆ ಏನಕ್ಕೆ ಅದ್ರ ಬಗ್ಗೆ ಎಲ್ಲ ಕೇಳ್ಕೊಂಡು ಅಂತ ಆ ಸೆಕ್ರೆಟರಿಲಿಂದ ಹೋಗ್ಬೇಕಂತ ಹೊಡೆದ್ರೆ ನಮ್ ಹೀರೋ ಬಿಡ್ತಾ ಇಲ್ಲ. ಇರಿ ಇದೇನಿದು ಅರ್ಧಂಬರ್ಧ ಹೇಳ್ಬಿಟ್ಟು ಹೋಗ್ತಿದ್ರ, ಪೂರ್ತಿ ಹೇಳ್ಬಿಟ್ಟು ಹೋಗಿ, ಇವಾಗ ನನ್ ತಲೆ ಕೆಟ್ಟೋಗಿದೆ ಅಂದಾಗ ಅವ್ರಂತಾರೆ, ಏನಿಲ್ಲ ರಾಜ ಅದು ನೈಟ್ ನೀವು ಫುಲ್ಲು ಕುಡ್ದಿದ್ರಂತೆ, ರಾಯಲ್ ಶೆಫ್ ನ ಕಿಸ್ ಮಾಡ್ಬಿಟ್ರಂತೆ ಅಂತ ಹೇಳಿ ಅದನ್ನ ಬಾಯಾರ ಹೇಳಕ್ ಕೂಡ ಆಗ್ತಾ ಇಲ್ವಲ್ಲ, ಅವ್ರ ಹಂಗೆ ಲಿಪ್ಸ್ ಅಲ್ಲಿ ಆಕ್ಷನ್ ಎಲ್ಲ ಮಾಡಿ ತೋರಿಸ್ತಾರೆ. ಅದ್ರ ಹೀರೋಗ್ ಅರ್ಥ ಆಗೋಯ್ತು, ಅಯ್ಯೋ ಇದೇನಿದು ಕಾಡ್ಗ್ ಅಂದ್ಕೊಂಡ್ರೆ ಬೆಂಕಿ ತರ, ಈ ವಿಷಯ ಅರಮನೆ ತುಂಬಾ ಹರಡ್ತಾ ಇದೆ ಅಂತ ಯೋಚನೆ ಮಾಡಿದವನು, ಇಲ್ಲ ಅದು ನಾನು ನೈಟ್ ಫುಲ್ಲು ಕುಡ್ದಿದ್ನಲ್ವಾ, ಅದ್ರಲ್ಲಿ ಏನೋ ಮಾಡ್ಬಿಟ್ಟಿದೀನಿ, ನೀವು ಹೇಳ್ಬೇಕಂದ್ರೆ ಅಕ್ಕೇನ್ ಅಷ್ಟು ಚೆನ್ನಾಗೂ ಇಲ್ಲ, ನನ್ ಟೇಸ್ಟ್ ಗೆ ಇರೋ ತರ ಹುಡ್ಗಿನೂ ಅಲ್ಲ, ಏನೋ ಇರೋ ಮತ್ತಲ್ಲಿ ಅದ್ರ ತಪ್ಪು ನಡೆದೋಯ್ತು, ಅದನ್ನ ಹೆಂಗ್ ಸರಿ ಮಾಡ್ಬೇಕೋ ಗೊತ್ತಿಲ್ವೇ ಅಂತ ನಮ್ಮ ಹೀರೋ ಕೇಳೋವಾಗ ಅವ್ರಂತಾರೆ, ಅಯ್ಯೋ ರಾಜ ಇಷ್ಟು ವಿಷಯಕ್ಕೆ ಏನಕ್ಕೆ ನೀವು ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂತೀರಾ, ಸಣ್ಣದಾಗಿ ಏನಾದ್ರು ಗಿಫ್ಟ್ ಕೊಟ್ಟು ಕರೆಕ್ಟ್ ಮಾಡಿ ಅಂದಾಗ, ಏನು ಗಿಫ್ಟ್ ಕೊಟ್ಟು ಕರೆಕ್ಟ್ ಮಾಡ್ಬೇಕಾ, ಏನೋ ಹೇಳ್ತಾ ಇದೀಯಾ, ಗಿಫ್ಟ್ ಕೊಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಅಂದಾಗ, ಕೊಟ್ ನೋಡಿ ಹುಡ್ಗಿರೋ ಗಿಫ್ಟ್ ಗೆ ಹೆಂಗಿದ್ರು ಬಿದ್ದೆ ಬೀಳ್ತಾರೆ, ಅವ್ರಿಗೆ ಇಷ್ಟ ಆಗೋತರ ಏನಾದ್ರು ಕೊಟ್ಬಿಡಿ, ಅವಾಗ ಚೆನ್ನಾಗಿರುತ್ತೆ, ಎಲ್ಲದನ್ನು ಮರ್ತ್ ಬಿಡ್ತಾರೆ ಅನ್ನತ್ರ ಹೇಳಿದಾಗ, ಮೀನ್ ಸ್ವಲ್ಪ ಮರ್ತೋಗ್ತಾರೆ ಅಂತ ಹೇಳಿದಾಗ ಹೀರೋ ಕೇಳ್ತಾನೆ, ಓ ಹಂಗಾದ್ರೆ ಅವಳಿಗೆ ಉಂಗ್ರ ಕೊಡ್ಲಾ, ಜ್ವೆಲ್ಸ್ ಕೊಡ್ಲಾ, ಸಿಲ್ಕು ಅದ್ ಕೊಟ್ರೆ ಓಕೆನಾ ಅಂತೆಲ್ಲ ಕೇಳುವಾಗ ಈ ಸೆಕ್ರೆಟರಿ ಹಂಗೆ ಮುಖಾರ ಒಂಥರ ಮಾಡ್ತಾರೆ, ಚೆ ಇದೆಲ್ಲ ವರ್ಕೌಟ್ ಆಗಲ್ಲ ಮಹಾರಾಜ, ಯಾಕಂದ್ರೆ ಹುಡುಗಿರಲ್ಲಿ ಬೇರೆ ಬೇರೆ ತರ ಟೇಸ್ಟ್ ಇರುತ್ತೆ. ಇವಾಗ ರಾಜಮಾತನ್ ತಗೊಳ್ಳಿ, ಅವ್ರಿಗೆ ಬುಕ್ಸ್ ಎಲ್ಲ ತುಂಬಾ ಇಷ್ಟ, ಅದೇ ನಿಮ್ ಕಾನ್ಸರ್ಟ್ ಮೊಗ್ ಜೋಗ್ ಆದ್ರೆ ಜ್ವೆಲ್ಸ್ ಎಲ್ಲ ಇಷ್ಟ, ಆತರ ಇಬ್ರು ಹೆಂಗಸ್ರೆ ಆದ್ರೂನು ಅವ್ರವ್ರಲ್ಲಿ ಬೇರೆ ಬೇರೆ ಇಷ್ಟಗಳಂತ ಇರ್ತಾವಲ್ಲ, ಅದೇ ತರನೇ ನಮ್ ರಾಯಲ್ ಕುಕ್ ಕೂಡ ಅವ್ರಿಗೆ ಅಂತ ಇಷ್ಟ ಆಗೋದು ಏನೋ ಒಂದ್ ಇರುತ್ತೆ, ಅದೇನಂತ ತಿಳ್ಕೊಂಡು ಅದನ್ನ ಗಿಫ್ಟ್ ಕೊಟ್ರೆ ಸೌಕರ್ಯವಾಗಿ ಇರುತ್ತೆ ಅನ್ನೋ ತರ ಹೇಳಿದಾಗ ಹೀರೋ ಬಂದ್ಬಿಟ್ಟು, ಏನು ಅವಳಿಗೆ ಇಷ್ಟ ಆಗೋ ತರನ, ಅವಳಿಗೇನ್ ಇಷ್ಟ ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ, ಅದೇನು ಅಂತ ಸ್ವಲ್ಪ ನೀವೇ ನೋಡಿ ನನಗೆ ಹೇಳ್ತೀರಾ ಅಂದಾಗ ಅದಕ್ಕೆ ಇವ್ರು ಕೂಡ ಸರಿ ಆಯ್ತು ನೋಡಿ ಹೇಳ್ತೀನಿ ಬಿಡಿ ಮಹಾರಾಜ ಅಂತ ಹೇಳ್ದ. ಹೆಂಗಿದ್ರು ಇವ್ರಿಬ್ರನ್ನ ಒಂದ್ ಮಾಡ್ಬಿಡ್ಬೇಕು ಅಂತ ವೇಟ್ ಮಾಡ್ತಿದ್ದಾನೆ. ಹಿಂಗಿರ್ಬೇಕಾದ್ರೆ ಇದನ್ನ ಮುಗಿಸ್ಕೊಂಡು ಅವ್ರು ಸ್ಟ್ರೇಟ್ ಆಗಿ ರಾಜ್ಯಸಭೆಗೆ ಅಂತ ಹೋಗ್ತಾರೆ. ಅಲ್ಲಿ ಮಿನಿಸ್ಟರ್ಸ್ ಎಲ್ಲ ಬಂದಿರ್ತಾರಲ್ವಾ, ಎಲ್ಲರೂ ನಮ್ ಹೀರೋಗೋಸ್ಕರ ಕೆಲವೊಂದು ವಿಷಯಗಳನ್ನ ತಗೊಂಡ್ ಬಂದಿರ್ತಾರೆ. ಅದ್ರಲ್ಲಿ ಒಬ್ರು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇದಕ್ಕೂ ಮುಂಚೆ ಸೆಕ್ರೆಟರಿ ಲೆಟರ್ಸ್ ಕೊಟ್ಟಾಗ ಅದ್ರಲ್ಲಿ ಮೆಸೆಂಜರ್ಸ್ ಅಂತ ಮಾತಾಡಿದ್ವಲ್ಲ, ಅವರು ಟೋಟಲ್ ಆಗಿ 9 ಜನ ಇರೋದು, ಅದ್ರಲ್ಲಿ 8 ಜನ ಒಬ್ಬನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅವನ ಹೆಸರು ಯೂಹೋನ್ ಅಂತ. ಇವಾಗ ಅವರೆಲ್ಲ ನಮ್ ನಾಡಿನ ಕಡೆ ಬರ್ತಿದ್ದಾರೆ. ಆಕ್ಚುಲಿ ಅವ್ರು ಇವಾಗ ಬರ್ತಾ ಇರೋದು ಮಿಂಗ್ ಅನ್ನೋ ಒಂದು ದೇಶದಿಂದ. ಆ ಮಿಂಗ್ ಅನ್ನೋ ದೇಶ ಬೇರೆ ಯಾವ್ದು ಅಲ್ಲ, ಚೈನಾನೇ. ಚೈನಾ ಇಂದ ಮೆಸೆಂಜರ್ಸ್ ಈ ಜಾಗಕ್ಕೆ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಗೆ ಸ್ವಲ್ಪ ಟೆನ್ಷನ್, ನಮ್ ನಾಡಿಂದೆಲ್ಲ ದೋಚ್ಕೊಂಡು ಹೋಗಂತಾನೆ ಬರ್ತಾರಲ್ವಾ ಇವ್ರು ಅಂತ. ಸರಿ ಅವ್ರಿಗೋಸ್ಕರ ಅವ್ರನ್ನ ಹೆಂಗ್ ವೆಲ್ಕಮ್ ಮಾಡ್ತೀರಾ, ಏನೆಲ್ಲ ಏರ್ಪಾಡ್ ಮಾಡಿದೀರಾ ಅಂದಾಗ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಅವರು ಬರೋ ದಾರಿ ಎಲ್ಲ ತುಂಬಾ ನೀಟಾಗಿ ಕ್ಲೀನ್ ಮಾಡಿದೀವಿ, ವೆಲ್ಕಮ್ ಡ್ರಿಂಕ್ಸ್ ಇಟ್ಟಿದೀವಿ, ಒಂದು ಟೆಂಪರರಿ ರಿಸೆಪ್ಷನ್ ಅಲಾಟ್ ಮಾಡಿದೀವಿ, ಮತ್ತೆ ಸುಮಾರು ಪ್ರೋಗ್ರಾಮ್ಸ್ ಮಾಡಿದೀವಿ, ಡ್ರಾಯಿಂಗ್ ಬರೆಯೋರ್ನ ಬರಕ್ ಕೇಳಿದೀವಿ ಅಂತ ಏನೇನೋ ಹೇಳ್ತಾರೆ. ಸರಿ ಅದೆಲ್ಲ ಒಂದ್ ಪಕ್ಕಕ್ಕೆ ಇಡ್ರಿ, ಅವ್ರು ಹೋಗ್ಬೇಕಾದ್ರೆ ರಿಟರ್ನ್ ಗಿಫ್ಟ್ ಕೊಟ್ಟು ಕಳ್ಸೋದಕ್ಕೆ ಏನ್ ರೆಡಿ ಮಾಡಿದೀರಾ ಅಂತ ಕೇಳಿದಾಗ ಒಬ್ಬೊಬ್ರು ಒಂದೊಂದು ಹೇಳ್ಕೊಂಡ್ ಬಂದಾಗ ಇನ್ನೊಬ್ರು ಮಂತ್ರಿ ಹೇಳ್ತಾರೆ, ಬೇರೆ ಯಾರೋ ಇಮ್ ಫ್ಯಾಮಿಲಿ ಅಂತ ಹೇಳಿದ್ವಲ್ಲ ಆ ಮಂತ್ರಿ ಹೇಳ್ತಾರೆ, ಅವ್ರಿಗೆ ನಾವು 200 ಸಿಲ್ವರ್ ಬಿಯಾನ್ ಕೊಡ್ಬೇಕು ಅಂತ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಏನ್ ಹೇಳ್ತಾ ಇದೀರಾ, ನಾನ್ ಸೈಲೆಂಟ್ ಆಗಿದ್ದೀನಿ ಅಂತ ಏನ್ ಇಷ್ಟಕ್ಕೂ ಮಾತಾಡ್ತಾ ಇದೀರಾ, ನಮ್ ದೇಶದಲ್ಲಿ ಪ್ರಜೆಗಳು ಕಷ್ಟಪಟ್ಟು ನಮ್ಗೋಸ್ಕರ ಅದನ್ನ ಕೊಟ್ಟಿದ್ದಾರೆ, ನಾವ್ ಏನೇ ಸೇರ್ಸಿಟ್ರೆ ಕೂಡ ಅದೆಲ್ಲ ನಮ್ ಪ್ರಜೆಗಳಿಗೋಸ್ಕರ ನಾವ್ ಯೂಸ್ ಮಾಡ್ಕೋಬೇಕು, ಅವ್ರು ಕಷ್ಟಪಟ್ಟಿರೋ ಒಂದನ್ನ ನಾವ್ ಎತ್ಕೊಂಡೋಗಿ ಬೇರೆ ದೇಶದವ್ರು ಕೊಡ್ಬೇಕಾ, ಅದು 200 ಸಿಲ್ವರ್ ಕಾಯಿನ್ಸ್ ನ ಕೊಡಕ್ ಹೇಳ್ತಾ ಇದ್ರ, ನಿಮಗ್ ಸ್ವಲ್ಪ ಆದ್ರೂ ತಲೆ ಬುದ್ಧಿ ಇದೆಯಾ, ಅವ್ರು ಬರೋದಕ್ಕೋಸ್ಕರ ನಾವೇನ್ ಅಷ್ಟೆಲ್ಲ ದರ್ಬಾರ್ ಮಾಡೋ ಅವಶ್ಯಕತೆನೇ ಇಲ್ಲ, ಅವ್ರ ವೆಲ್ಕಮ್ ಸಿಂಪಲ್ ಆಗಿರ್ಲಿ, ರಿಟರ್ನ್ ಗಿಫ್ಟ್ಸ್ ಕೂಡ ಅಷ್ಟೇ ಸಿಂಪಲ್ ಆಗಿರ್ಲಿ, ತುಂಬಾ ಹೆವಿ ಆಗಲ್ಲ, ಏನು ಮಾಡ್ಬೇಡಿ, ಇದ್ರ ಹಿಂದ್ಗಡೆ ಏನೇ ಪ್ರಾಬ್ಲಮ್ ಅಂದ್ರೂ ನಾನ್ ನೋಡ್ಕೊಂತೀನಿ ಅಂತ ನಮ್ ಹೀರೋ ಹೇಳ್ಬಿಟ್ಟ. ಇದರಿಂದ ಕೆಲವು ಮಂತ್ರಿಗಳಿಗೆ ಸ್ವಲ್ಪ ಸಂತೋಷನೇ, ಓಕೆ ನಮ್ ರಾಜ ಒಂದು ಒಳ್ಳೆ ಡಿಸಿಷನ್ ತಗೊಳ್ತಾರೆ ಅಂತ. ಬಟ್ ಇನ್ ಕೆಲವರು ಒಪ್ಕೊಳ್ತಾ ಇಲ್ಲ. ಅದ್ರಲ್ಲಿ ಹೇಳ್ತಾರೆ, ಇಲ್ಲ ರಾಜ ಅವರು ತುಂಬಾನೇ ಮೋಸವಾದವರು, ಅವ್ರಿಗೆ ನಾವ್ ಇತ್ರೆಲ್ಲ ರಿಟರ್ನ್ ಗಿಫ್ಟ್ ಕೊಟ್ಟಿಲ್ಲ ಅಂತಂದ್ರೆ ಸರಿ ಇರೋದಿಲ್ಲ
ಇರೋದಿಲ್ಲ. ಇದಕ್ಕೂ ಮುಂಚೆ ಇದ್ದವ್ರು ಬಂದು ಹೆಡ್ ಇನ್ನೊಬ್ರು ಇದ್ರಲ್ವಾ, ಅವ್ರು ಬಂದ್ಬಿಟ್ಟು ಇದಕ್ಕೆಲ್ಲ ಅಷ್ಟಾಗ ಆಸೆ ಪಡ್ತಾ ಇರ್ಲಿಲ್ಲ, ನಾವೇನೇ ಕೊಟ್ರು ತಗೊಂಡ್ ಹೋಗ್ತಾ ಇದ್ರು. ಬಟ್ ಇವಾಗ ಬರ್ತಾ ಇರೋನು ತುಂಬಾನೇ ಮೋಸವಾದವನು, ಅವ್ನು ಇದನ್ನೆಲ್ಲ ನಾವು ಕೊಡ್ಲೇಬೇಕು ಅಂತ ಹೇಳಿದಾಗ ನಮ್ ಹೀರೋಗ್ ಇದ್ರಲ್ಲಿ ಒಪ್ಪಿಗೆ ಇಲ್ಲ. ಅವ್ರೇನ್ ದೊಡ್ಡ ದೊಡ್ಡ ಲಾಡ್ ಲವಕ್ ದಾಸ್ಗಳ ಹೆಂಗೆ ಅವ್ರು ಬಂದಿದ ತಕ್ಷಣ ನಾವೆಲ್ಲ ಕೊಡ್ಬೇಕು ಅಂತೇಳಿ ಯಾರು ಏನ್ ನಮ್ಮನ್ನ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ, ಯಾರು ಬರ್ತಾರೋ ಏನ್ ಮಾಡ್ಕೊಂತಾರೋ ಅಂತ ನಾನು ನೋಡ್ಬಿಡ್ತೀನಿ ಅಂತ ನಮ್ ಹೀರೋ ಸ್ವಲ್ಪ ಬೋಲ್ಡ್ ಆಗಿ ಮಾತಾಡ್ತಾನೆ. ಆ ಮಂತ್ರಿ ಅವ್ರು ಕೂಡ ಹಂಗೆ ಹಿಂಗೆ ಅಂತ ಇರೋದ್ರಿಂದ ಹೀರೋ ಹೇಳ್ಬಿಟ್ಟ, ಇಲ್ಲಿ ನೋಡು ನಾನು ಒಂದ್ಸತಿ ಹೇಳಿದ್ರೆ ನೀವ್ ಕೇಳಲೇಬೇಕು, ಏನೇ ಆದ್ರೂ ನಾವ್ ನೋಡ್ಕೊಳ್ಳೋಣ, ನಾನ್ ಹೇಳ್ದಷ್ಟು ಮಾಡಿ ಸಾಕು ಅಂತ ಆರ್ಡರ್ ಮಾಡ್ಬಿಟ್ರು. ಈಗ ಸಭೆ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದಾರೆ. ಈ ತರ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವ್ರ ಅಸಿಸ್ಟೆಂಟ್ ಒಬ್ಬ ಇರ್ತಾನಲ್ಲ, ಇವನ ಹೆಸರು ಉರ್ಮಿನೋ ಏನೋ ಇದೆ, ಅವ್ನ್ ಬಂದು ಮಾತಾಡ್ತಾನೆ. ಅವತ್ತು ನಮ್ ಹೀರೋ ಅವ್ರ ಅಮ್ಮ ಬಗ್ಗೆ ಯಾರೋ ಒಬ್ರು ಇನ್ಫಾರ್ಮೇಶನ್ ತಗೊಂಡ್ ಬರ್ತಾರೆ, ಮಿಡ್ ನೈಟ್ ಬಂದ್ ತಗೊಳ್ಳಿ ಅಂತ ಹೇಳಿದ್ರಲ್ವಾ, ಆ ಟಾಪಿಕ್ ಬಗ್ಗೆನೆ ಮಾತಾಡ್ತಾ ಇರೋದು, ಅಂದ್ರೆ ಆ ವಿಷಯದ ಬಗ್ಗೆನೆ. ಅವತ್ತು ಅವನನ್ನ ಹುಡ್ಕೊಂಡ್ ಹೋಗಿದ್ದಾಗ ಅವ್ನ್ ಬಂದು ಯಾವ್ದೋ ಅಲ್ಲೇ ಸುತ್ತಮುತ್ತ ಇರೋ ಕಾಡ್ ಪ್ರದೇಶದಲ್ಲಿ ಸಾವಾ ಬದ್ಕ ಅಂತ ಬಿದ್ದಿರ್ತಾನೆ. ಇವರೇ ಕರ್ಕೊಂಡೋಗಿ ಅಲ್ಲೇ ಪಕ್ಕದಲ್ಲಿ ಇರೋ ಒಂದು ವಿಲೇಜ್ ಅಲ್ಲಿ ಅವ್ನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಇವಾಗ ಅವನ ಹತ್ರ ಇನ್ಫಾರ್ಮೇಶನ್ ಕೇಳೋಣ ಅಂತ ಹೋದ್ರೆ ಅವನ ಜಾಗದಲ್ಲಿ ಇಲ್ವೇ ಇಲ್ಲ, ಯಾರಾದ್ರೂ ಕಿಡ್ನಾಪ್ ಮಾಡಿದಾರಂತ ನೋಡಿದ್ರೆ ಯಾರು ಕಿಡ್ನಾಪ್ ಮಾಡ್ದಂಗೂ ಇಲ್ಲ, ಅವನೇ ಎದ್ದು ತಪ್ಪಿಸ್ಕೊಂಡು ಹೋದಂಗಿದೆ, ಅಲ್ಲಿರೋ ಹೆಜ್ಜೆ ಗುರ್ತಲ್ಲ ಹಂಗೆ ಇತ್ತು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಗೆ ಸಖತ್ ಶಾಕು. ಅವ್ನಿಗೆ ಅಷ್ಟು ಬಲವಾಗಿ ಏಟ್ ಆಗಿದೆ, ಆಲ್ಮೋಸ್ಟ್ ಸಾಯೋ ತರ ಆಗ್ಬಿಟ್ಟಿದ್ದ. ಹಂಗಿರ್ಬೇಕಾದ್ರೆ ಒಬ್ಬ ಹೆಂಗ್ ಎದ್ದು ನಡ್ಕೊಂಡ್ ಹೋಗಕ್ಕಾಗುತ್ತೆ, ಹಂಗ್ ನಡ್ಕೊಂಡ್ ಹೋದ್ರು ತುಂಬಾ ದೂರ ಹೋಗಕ್ಕಾಗಿರೋದಿಲ್ಲ, ಅಲ್ಲೇ ಎಲ್ಲೋ ಪಕ್ಕದಲ್ಲಿ ಇರ್ತಾನೆ. ನಮ್ ಸೈನ್ಯ ಬಳಗನೆಲ್ಲ ಕರ್ಕೊಂಡೋಗಿ ಅವನನ್ನ ಆದಷ್ಟು ಬೇಗ ಹುಡುಕ್ರಿ ಅಂತ ಹೇಳಿದ್ರು. ಆದ್ರೆ ಹೋಗ್ತಾ ಹೋಗ್ತಾ ಅಸಿಸ್ಟೆಂಟ್ ಒಂದ್ ಮಾತನ್ನ ಹೇಳ್ಬಿಟ್ಟು ಹೋಗ್ತಾನೆ, ನನ್ಗೆ ಯಾಕೋ ಆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿರೋರನ್ನ ನಮ್ ಕಡೆಯವರೇ ಯಾರೋ, ಅಂದ್ರೆ ನಮ್ಗೆ ಬೇಡವಾದವರೇ ಯಾರೋ ಫಾಲೋ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ, ಅವರಿಂದ ತಪ್ಪಿಸ್ಕೊಳಕ್ಕೆ ಅವ್ನು ಟ್ರೈ ಮಾಡಿರ್ಬೋದು, ಏನಕ್ಕೂ ಇದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ನಮ್ ರಾಜನ್ ತಲೆಗೆ, ನಮ್ ಹೀರೋ ತಲೆಗೆ ಇನ್ನಷ್ಟು ಹುಳುಗಳನ್ನ ಬಿಟ್ಬಿಟ್ಟು ಹೋಗ್ಬಿಟ್ನಾ. ನಮ್ ಹೀರೋಗ್ ಇನ್ನೂ ಟೆನ್ಷನ್ ಆಗ್ತಾ ಇರುತ್ತೆ. ನಮ್ಮಮ್ಮ ಸಾವಿನ ಮಧ್ಯೆ ಅಂತ ಮರ್ಮ ಏನಿದೆ, ಏನಕ್ಕೆ ಇದೆಲ್ಲ ನಡೀತಾ ಇದೆ, ನಮ್ಮಮ್ಮ ಸಾವಿನ ಬಗ್ಗೆ ಏನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರೆ ಕೂಡ ಯಾಕೆ ತರ ಆಗ್ತಿದೆ ಅಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಯಾರು ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಹೇಳಿ ಅವ್ನ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಟೈಮ್ ಅಲ್ಲಿ ಆ ಮೋಗ್ಜೋ ಕಳ್ಸಿದ್ಲಲ್ಲ ಒಂದು ಇನ್ಫಾರ್ಮೇಶನ್, ಈತ ಸಭೆ ಮುಗಿದ್ಮೇಲೆ ರಾಜನ ನನ್ನ ಬಂದ್ ನೋಡಕ್ ಹೇಳಿ ಅಂತ, ಆ ವಿಷಯನ ಬಂದು ಈಗ ಅವ್ರ ವೆಲ್ವಿಷರ್ ಹತ್ರ ಹೇಳಿದಾಗ ಅವ್ರು ಕೂಡ ಈ ವಿಷಯನ ನಮ್ ರಾಜ ಹತ್ರ ಹೇಳ್ತಾರೆ. ಆದ್ರೆ ಇವಾಗ ಅವ್ನ್ಗಿರೋ ಟೆನ್ಷನ್ಗೂ ಅವ್ನ್ಗಿರೋ ತಲೆ ಬಿಸಿಗೂನು ಅವನೆಲ್ಲೋಗಿ ನೋಡ್ತಾನೆ, ಇವಾಗ ನಾನು ಯಾರನ್ನೂ ನೋಡೋ ಪರಿಸ್ಥಿತಿಯಲ್ಲಿಲ್ಲ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಅಂತ ಅವ್ನ್ ಸೈಲೆಂಟ್ ಆಗ್ಬಿಟ್ಟ. ಈ ವಿಷಯನ ಮೋಗ್ಜೋ ಅವ್ರ ಅಸಿಸ್ಟೆಂಟ್ ಅಂದ್ರೆ ಆ ಕೋರ್ಟ್ ಲೇಡಿ ಹೋಗಿ ಮೋಗ್ಜೋಗ್ ಹೇಳ್ತಾಳ. ಹೇಳಕ್ಕೂ ಮುಂಚೆ ಅಲ್ಲಿ ಮೋಗ್ಜೋನ ತೋರಿಸ್ತಾರೆ. ಹೀರೋ ಬರ್ತಾನೆ ಅಂತ ಹೇಳಿ ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇರ್ತಾಳೆ, ತಲೆಗೆ ಹೇರ್ ಪಿನ್ಸ್ ಎಲ್ಲ ಹಾಕಿಸ್ಕೊಂತಾ ಇರ್ತಾಳೆ. ಈ ತರ ರಾಜ ಬರಲ್ವಂತೆ ಅಂತ ಹೇಳಿದ ತಕ್ಷಣ ಅವಳಿಗೆ ಸಖತ್ ಟೆನ್ಷನ್ ಆಗೋಯ್ತು. ಯಾಕೆ ಈ ಮನುಷ್ಯ ಬರ್ತಾ ಈ ತರ ಮಾಡ್ತಾ ಇದ್ದಾನೆ, ಯಾಕೆ ನಾನು ನೋಡಕ್ ಬಂದಿಲ್ಲ ಅಂತ. ಇದೇ ಟೈಮಲ್ಲಿ ನಮ್ ರಾಜ ಹಿಂಗ್ ನಡ್ಕೊಂಡು ಹೋಗ್ತಾ ಇದ್ರಲ್ವಾ ಟೆನ್ಷನ್ ಅಲ್ಲಿ, ಸ್ಟ್ರೇಟ್ ಆಗಿ ಬಂದು ಒಂದು ಜಾಗದಲ್ಲಿ ನಿಂತಿದ್ದಾರೆ. ಕಾಲ್ ಹೋಗ್ತಾ ಇರೋ ದಾರಿಗೆ ನಡ್ಕೊಂಡು ಹೊಟ್ಟೋದ್ರು. ಆಗ ಪಕ್ಕದಲ್ಲಿ ಇರೋ ವೆಲ್ವಿಷರ್ ಹೇಳ್ತಾರೆ, ರಾಜ ನೀವ್ ಇವಾಗ ರಾಯಲ್ ಕಿಚನ್ ಗೆ ಬಂದಿದ್ದೀರಾ, ಒಳಗಡೆ ಹೋಗ್ಬೇಕಂತ ಆಸೆ ಪಡ್ತಾ ಇದ್ದೀರಾ ಅಂತ ಕೇಳಿದಾಗ್ಲೇ ನಮ್ ಹೀರೋ ಗಮನಿಸೋದು, ಏನು ನಾನು ರಾಯಲ್ ಕಿಚನ್ ಗೆ ಬಂದಿದ್ದೀನ ಅಂತ. ಯಾಕೆ ಈ ತರ ಆಗ್ತಾ ಇದೆ, ನಾನು ತುಂಬಾ ಬೇಜಾರಲ್ಲಿದ್ದಾಗ ನಾನು ಏನಕ್ಕೆ ಇವಾಗ ರಾಯಲ್ ಕಿಚನ್ ಕಡೆ ಬರ್ಬೇಕು ಅಂತ ಅನ್ಕೊಂಡೆ, ಒಂದ್ ವೇಳೆ ಅವಳನ್ನ ನೋಡ್ಬೇಕು ಅಂತ ನನ್ಗೆ ಅನ್ನಿಸ್ತಾ ಇದೆಯಾ, ನನ್ ಮನ್ಸು ಅವಳನ್ನೇನೆ ಹುಡುಕ್ತಾ ಇದೆಯಾ ಅಂತ ಒಂಥರ ಪಾಪ ತುಂಬಾನೇ ಗೊಂದಲಕ್ಕೆ ಬಿದ್ಬಿಟ್ಟ. ಅಲ್ಲೇ ಸುತ್ತಮುತ್ತ ನಡೀತಾ ಇರೋದನ್ನೆಲ್ಲ ನೋಡ್ತಾನೆ. ಬೇರೆ ಬೇರೆ ಕೆಲ್ಸದವರೆಲ್ಲ ಇದ್ದಾರೆ, ಬಟ್ ನಮ್ ಹೀರೋಯಿನ್ ಮಾತ್ರ ಇಲ್ಲ. ಅವಳೇನೋ ಒಳಗಡೆ ಅಡಿಗೆ ಮಾಡ್ತಾ ಇರ್ತಾಳಲ್ವಾ, ಇಲ್ಲ ನಾನು ಇವಾಗ ಹೋಗಲ್ಲ ಅಂತ ಹೇಳಿ ನಮ್ ಹೀರೋ ಸ್ಟ್ರೇಟ್ ಆಗಿ ಅವ್ನ್ ಚೇಂಬರ್ ಗೆ ಹೊರಟೋದ. ಈಗ ಸ್ವಲ್ಪ ತಾದ್ಮೇಲೆ ಆಲ್ಮೋಸ್ಟ್ ಸಂಜೆ ಆಗ್ತಾ ಇರುತ್ತೆ. ಆ ಕುರುಟ್ ಲೇಡಿ ಇರ್ತಾರಲ್ವಾ, ಅವ್ರು ಕೇಳ್ತಾರೆ, ರಾಜಾ ನಿಮ್ಗೆ ಊಟ ಮಾಡೋ ಟೈಮ್ ಆಯ್ತು, ಅಡಿಗೆ ಪ್ರಿಪೇರ್ ಮಾಡಕ್ ಕೇಳಲ್ಲ ಅಂದಾಗ ಹೀರೋ ಇಲ್ಲ ನನ್ಗೆ ಹೊಟ್ಟೆ ಹಶ್ವಿಲ್ಲ ಬೇಡ ಅಂತ ಹೇಳ್ಬಿಟ್ಟ. ಈ ವಿಷಯ ರಾಯಲ್ ಕಿಚನ್ ಅಲ್ಲಿರೋ ನಮ್ ಹೀರೋಯಿನ್ ಅವ್ರಿಗೂ ಗೊತ್ತಾಗುತ್ತೆ. ಇದೇನಿದು ರಾಜ ಊಟ ಬೇಡ ಅಂತ ಸ್ಕಿಪ್ ಮಾಡ್ತಾ ಇದಾರ, ಇದ್ರೂನು ಇನ್ ಕೇಸ್ ಸಡನ್ ಆಗಿ ಊಟ ಬೇಕು ಅಂದ್ರೆ ನಮ್ಗೆ ಅವಾಗ ತಯಾರಿ ಮಾಡ್ಕೊಳಕ್ ಆಗಲ್ಲ, ಬನ್ನಿ ಅಡಿಗೆ ಮಾಡೋಣ ಅಂತ ಎಲ್ಲರನ್ನು ಕರೀತಾಳೆ. ಫಸ್ಟ್ ಗಿಲ್ಗೆ ಮಾತ್ರನೇ ನಮ್ ಹೀರೋಯಿನ್ ಇಷ್ಟ ಪಡ್ತಾ ಇದ್ದಿದ್ದು, ಅವಳ ಜೊತೆ ಇರ್ಬೇಕು ಅಂತ ಅನ್ಕೊಳ್ತಾ ಇದ್ದಿದ್ದು. ಆದ್ರೆ ಹೋಗ್ತಾ ಹೋಗ್ತಾ ನಮ್ ಹೀರೋಯಿನ್ ಆಲ್ಮೋಸ್ಟ್ ಆ ಕಿಚನ್ ಅಲ್ಲಿರೋರು ಎಲ್ಲರಿಗೂ ಇಷ್ಟ ಆಗ್ಬಿಟ್ಟಿದ್ದಾಳೆ. ಎಲ್ಲರೂ ನಮ್ ಹೀರೋಯಿನ್ ಗೆ ಸಪೋರ್ಟಿವ್ ಆಗೇ ಇರ್ತಾರೆ. ಈಗ ಎಲ್ಲರೂ ಹೋಗ್ಬೇಕಾದ್ರೆ ಆ ಜೂನಿಯರ್ ಕುಕ್ ಇರ್ತಾನಲ್ಲ, ಅವ್ನ್ ಮಾತ್ರ ಜೋಬಲ್ಲಿ ಏನೋ ಒಂದ್ ಐಟಮ್ ನ ತೆಗೆದು ನೋಡ್ಬಿಟ್ಟು ಮತ್ತೆ ಜೋಬಲ್ಲಿ ಇಟ್ಕೊಂತಾ ಇದ್ದಾನೆ. ಇದಕ್ಕೊಂದ್ ಸಣ್ಣ ಫ್ಲಾಶ್ ಬ್ಯಾಕ್ ಕೂಡ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋಯಿನ್ ಕಿಚನ್ ಗೆ ರಾಯಲ್ ಶೆಫ್ ಅಂತ ಹೇಳಿದಾಗ ಈ ಜೂನಿಯರ್ ಗೆ ಕೋಪ ಇತ್ತಲ್ವಾ, ಅವ್ನು ಒಪ್ಕೊಂಡಿಲ್ವಲ್ಲ, ಇವ್ನ್ ಕುಕ್ ಮಾಡೋದೇ ಮೋಗ್ಜೋಗೋಸ್ಕರ ಅಲ್ವಾ. ಈ ವಿಷಯನ ಮೋಗ್ಜೋ ಹತ್ರ ಹೋಗಿ ಹೇಳ್ತಾನೆ, ಈ ತರ ನನ್ಗೆ ಅವಳು ಇಷ್ಟ ಆಗ್ಲಿಲ್ಲ ಹಂಗೆ ಹಿಂಗೆ ಅಂತ, ಅಂದ್ರೆ ನಾನೇ ರಾಯಲ್ ಕಿಚನ್ ಅಲ್ಲಿ ರಾಯಲ್ ಕುಕ್ ಆಗಿರ್ಬೇಕು ಅಂತ ಕೇಳಿರ್ತಾನೆ. ಅದಕ್ಕೆ ಅವಳು ಈ ವಿಷದ ಬಾಟಲ್ ನ ಕೊಟ್ಟಿರ್ತಾಳೆ. ಟೈಮ್ ನೋಡ್ಕೊಂಡು ಈ ವಿಷದ ಊಟನ ಅಂದ್ರೆ ಈ ಬಾಟಲ್ ಅಲ್ಲಿರೋ ವಿಷಯನ ರಾಜನ ಊಟದಲ್ಲಿ ಮಿಕ್ಸ್ ಮಾಡ್ಬಿಡು, ಅವಾಗ ಅವಳು ಪನಿಷ್ಮೆಂಟ್ ಸಿಗುತ್ತೆ, ನೀನ್ ರಾಯಲ್ ಕಿಚನ್ ಅಲ್ಲಿ ಶೆಫ್ ಆಗಿರ್ಬೋದು ಅಂತ ಹೇಳಿರ್ತಾಳೆ. ಅದರಿಂದಾನೆ ಅವಾಗಿಂದ ಅವ್ನು ಈ ಜೋಬಲ್ ಇಟ್ಕೊಂಡಿದ್ದಾನೆ. ಯಾವಾಗ ಈ ಕೆಲಸ ಮಾಡ್ತಾನೋ ಗೊತ್ತಿಲ್ಲ, ಯಾವಾಗ ಊಟದಲ್ಲಿ ಅದನ್ನ ಎತ್ಕೊಂಡೋಗಿ ಮಿಕ್ಸ್ ಮಾಡ್ತಾನೋ ಗೊತ್ತಿಲ್ಲ, ಸದ್ಯಕ್ ಜೋಬಲ್ ಇಟ್ಕೊಂಡು ಸುತ್ತಾ ಇದ್ದಾನೆ. ಇನ್ನೊಂದ್ ಕಡೆ ಅಮುಕ್ ಜನ ತೋರಿಸ್ತಾರೆ. ಅವಳಿಗೆ ಇವಾಗ ಇನ್ನೊಂದ್ ವಿಷಯ ಗೊತ್ತಾಗತ್ತೆ, ಇನ್ನೊಂದ್ ಮುಖ್ಯವಾದ ವಿಷಯ ಗೊತ್ತಾಗತ್ತೆ ಅಂತಾನೆ ಹೇಳ್ಬೇಕು. ಅವತ್ತು ನಮ್ ರಾಜ ಬಂದು ನಮ್ಮ ಹೀರೋಯಿನ್ ಕಿಸ್ ಮಾಡ್ಬಿಟ್ಟ ಅನ್ನೋ ವಿಷಯ ಇವಾಗ ಕೋರ್ಟ್ ಲೇಡಿ ಬಂದು ಹೇಳ್ತಾ ಇದಾರೆ. ಈ ವಿಷಯ ಲೇಟ್ ಆಗಿ ಬಂದು ಸೇರಿದೆ. ಇದನ್ನ ಕೇಳಿಸ್ಕೊಂಡು ಅವಳಿಗೆ ಟೆನ್ಷನ್ ಆಗೋಯ್ತು. ಇದ್ರೂ ಕೋರ್ಟ್ ಲೇಡಿ ಹೇಳ್ತಾರೆ, ಅಯ್ಯೋ ಮೇಡಮ್ ನೀವ್ ಯಾಕೆ ಎಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ, ಅವತ್ತು ರಾಜ ಫುಲ್ ಕುಡ್ದಿದ್ರಂತೆ, ಅದ್ರಲ್ಲಿ ಏನೋ ಮಾಡ್ಬಿಟ್ಟಿದ್ದಾರೆ ಬಿಡಿ ಅಂದ್ರೂ ಇವಳು ಅಂತೇಳೆ ಇಲ್ಲ, ಈ ವಿಷಯನ ಇಷ್ಟು ಸಾಧಾರಣವಾಗಿ ಬಿಡಬಾರ್ದು, ಅವಳನ್ನ ನಾನ್ ಸುಮ್ನೆ ಬಿಡೋದಿಲ್ಲ, ಅವಳನ್ನ ಕಣ್ಮುಂದೆ ಇಲ್ದೇ ಇದ್ರೇನೆ ಚೆನ್ನಾಗಿರುತ್ತೆ ಅಂತ ಬೈಕೊಂಡಿರ್ತಾಳೆ. ಸಾಲದ್ದಕ್ಕೆ ಇವಾಗ ಹೈನಸ್ ಅಂತ ಯಾರೋ ಬೇರೆ ಊರಿಂದ ಬರ್ತಿದ್ದಾರೆ, ಈ ರಾಜರ್ ಫ್ಯಾಮಿಲಿಗೆ ಸೇರಿರೋರೆ. ಏನೋ ಒಂದು ಎಕ್ಸಾಮಿನ್ ನಮ್ಮ ಹೀರೋ ಮೈ ಬಗ್ಗೆನೋ ಅಥವಾ ಏನೋ ಅವ್ನ ಕಂಡೀಷನ್ ಬಗ್ಗೆ ಟೆಸ್ಟ್ ಮಾಡೋದಕ್ಕೋಸ್ಕರ ಅವರು ಬರ್ತಾ ಇರೋದು. ಪ್ಲಸ್ ಒಬ್ಬ ಚಿಕ್ಕ ಪ್ರಿನ್ಸ್
ಅಂದ್ರೆ ನಮ್ಮ ಹೀರೋ ಅವ್ರ ಅಪ್ಪ ಇರ್ತಾರಲ್ವಾ, ಅವ್ರಿಗೆ ಕಾನ್ಸರ್ಟ್ಸ್ ಇರ್ತಾರಲ್ವಾ, ಅವರ ಮಗ ಒಬ್ಬ ಬರ್ತಿದ್ದಾನಂತೆ. ಅವ್ರಿಗೆಲ್ಲ ನಾನೇ ಅಡಿಗೆ ಮಾಡ್ತೀನಿ, ನಾನ್ ಮಾಡೋ ಅಡಿಗೆನ ನೋಡಿ ಎಲ್ಲರೂ ಫಿದಾ ಹಾಕೋದ್ ಬಿಡಿ, ಆ ರಾಯಲ್ ಕುಕ್ ಬಾಯ್ ಮೇಲೆ ಕೈ ಇಟ್ಕೊಂಡ್ಬಿಡ್ಬೇಕು, ಹಂಗ್ ಮಾಡ್ಬೇಕು ನನ್ನ ಅಡಿಗೆ, ನನಗ್ ಬೇಕಾಗಿರೋ ಐಟಮ್ಸ್ ಏನೇನಂತೆಲ್ಲ ಒಂದು ಸ್ಲಿಪ್ ಅಲ್ಲಿ ಬರ್ಕೊಡ್ತೀನಿ, ಇದನ್ನ ರಾಯಲ್ ಕಿಚನ್ ಅಲ್ಲಿರೋ ನನ್ ಜೂನಿಯರ್ ಕುಕ್ ಕೈಲಿ ಕೊಟ್ಬಿಡಿ ಅಂತ ಹೇಳ್ತಾರೆ. ಜೂನಿಯರ್ ಕುಕ್ ಇದ್ದ ಅಲ್ವಾ, ಅವನ ಹತ್ರ ಕೊಟ್ಬಿಟ್ಟು ಐಟಮ್ಸ್ ಎಲ್ಲ ರೆಡಿ ಮಾಡಕ್ ಹೇಳಿ ಅಂತ ಹೇಳ್ತಾಳೆ. ಈ ಕಡೆ ನಮ್ ಹೀರೋಯಿನ್ ಇವತ್ತೇನೋ ಚಿಕನ್ ಇಟ್ಟು ಏನೋ ಒಂದು ಐಟಮ್ ಮಾಡಿದಾಳೆ, ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಮಾಡಿ ಹೀರೋಗೆ ಸರ್ವ್ ಮಾಡಕ್ಕೆ ಅಂತ ತಗೊಂಡ್ ಹೋಗ್ತಾಳೆ. ಅಲ್ಲಿ ಅವರು ಕೇಳ್ತಾರಲ್ವಾ, ರಾಜಾ ಊಟ ಬಂದಿದೆ ತಗೊಂಡ್ ಬರೋದ ಅಂದ್ರೆ ಹೀರೋ ಬೇಡ ಅಂದ್ಬಿಟ್ಟ. ಆ ಕೋಟ್ ಲೇಡಿ ಕೂಡ ತಲೆ ಅಲ್ಲಾಡಿಸ್ತಾಳ. ಸೊ ಅವಳು ವಾಪಸ್ ತಗೊಂಡ್ ಬಂದ್ಬಿಟ್ಲು. ಅದಾದ್ಮೇಲೆ ಹಂಗೆ ಮತ್ತೆ ನೈಟ್ಗೆ ಏನೋ ಅಡಿಗೆ ಮಾಡಿ ತಗೊಂಡ್ ಹೋಗ್ತಾಳೆ. ನೈಟ್ ಕೂಡ ನಮ್ ಹೀರೋ ಬಂದು ಊಟ ಬೇಡ ಅಂತ ಹೇಳ್ಬಿಟ್ಟ. ಇವಳಿಗೆ ಸಖತ್ ಟೆನ್ಷನ್ ಆಗೋಯ್ತು. ಇದೇನಿದು ಟೈಮ್ಗೂ ವಿಧವಾಗಿ ನಾನು ಮಾಡ್ಕೊಂಡ್ ಎತ್ಕೊಂಡ್ ಬರ್ತಾನೆ ಇದೀನಿ, ಇವ್ನ್ ಬೇಡ ಬೇಡ ಅಂತಾನೆ, ನನ್ ಕಷ್ಟಕ್ಕೊಂದ್ ಪ್ರತಿಫಲ ಇಲ್ವಾ, ಇಷ್ಟು ಕಷ್ಟಪಟ್ಟು ಮಾಡಿದೀನಿ, ತಿನ್ಬಿಟ್ಟು ಒಂದ್ ಚೆನ್ನಾಗಿದೆ ಅಂತ ಹೇಳ್ಬೇಕಲ್ವಾ ಅಂತ ಬೈಕೊಂಡಿರ್ತಾಳೆ. ಹೆಂಗಿದ್ರು ಇವಾಗ ಅವ್ನ್ ಬೇಡ ಅಂದ್ಬಿಟ್ಟಲ್ಲ, ಫೋರ್ಸ್ ಮಾಡ್ಕೊಡಕ್ ಆಗುತ್ತೆ. ತಗೊಂಡೋಗೆಲ್ಲ ರಿಟರ್ನ್ ಕಿಚನ್ ಅಲ್ಲಿ ಇಟ್ಬಿಟ್ಟು ಅವ್ರವ್ರ ಮಲ್ಗೋ ಸ್ಥಾನಕ್ಕೆ ಹೋಗ್ತಾರೆ. ಪಾಪ ಬೆಳಗ್ಗೆಯಿಂದ ಆ ಕೆಲ್ಸ ಈ ಕೆಲ್ಸ ಅಂತ ಮಾಡಿ ಫುಲ್ ಟಯರ್ಡ್ ಆಗಿರ್ತಾರಲ್ವಾ. ಅವ್ರ ರೂಮ್ ಹತ್ರ ಕೂಡ ಹೋದ್ರು. ಬಟ್ ನಮ್ ಹೀರೋಯಿನ್ ಮಾತ್ರ ಹೊರಗಡೆನೆ ಕೂತಿರ್ತಾಳೆ. ಅವ್ರಪ್ಪ ನೆನಪು ಬಂದ್ಬಿಡ್ತು, ಅಪ್ಪ ನಾನು ಇಲ್ದೆ ನೀವ್ ಇದೇ ತರ ಕಷ್ಟ ಪಡ್ತಾ ಇದೀರಪ್ಪ, ಟೈಮ್ಗೂ ಊಟ ಮಾಡ್ತಾ ಇದೀರಾ ಇಲ್ವಾ, ನನಗೆ ನಿಮ್ದೇ ಚಿಂತೆ ಆಗ್ಬಿಟ್ಟಿದೆ, ಹೆಂಗ್ ಬಂದ್ ಸಿಕ್ಕಾಕೊಂಡಿದೀನಿ ನೋಡು, ಇವಾಗ ಇಲ್ಲಿಂದ ಹೆಂಗ್ ಬರೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಅಪ್ಪ, ನನ್ ಬಗ್ಗೆ ನೀವ್ ನೆನ್ಸ್ಕೊಂಡ್ ಫೀಲ್ ಆಗ್ಬೇಡಿ ಅಂತ ಅವ್ರಪ್ಪ ಬಗ್ಗೆ ತುಂಬಾ ಫೀಲ್ ಮಾಡ್ಕೊಂಡಿದ್ದವಳು ಮುಂದ್ಗಡೆ ಇರೋ ಚಂದ್ರನ್ನ ನೋಡ್ತಾ ಇದ್ರೆ ಅದ್ರಲ್ಲಿ ನಮ್ ಹೀರೋ ಮುಖ ಕಾಣಿಸ್ತಾ ಇದೆ. ಇವಳ್ಗ ಸಖತ್ ಶಾಕ್ ಆಗೋಯ್ತು. ಇದೇನಿದು ಇವನ್ ಮುಖ ಕಾಣಿಸ್ತಿದೆ, ಚೇಚೆ ಇವನ್ ಮುಖ ನನ್ಗೆ ಕಾಣಿಸ್ಬಾರ್ದು, ಇದೇನಿದು ಬರ್ತಾ ಬರ್ತಾ ಅವ್ನ ಮೇಲೆ ನನ್ಗೆ ಏನಾದ್ರು ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಇದೆಯಾ, ಅವ್ನ ಮುಖ ಏನಕ್ಕೆ ನನ್ಗೆ ಕಾಣಿಸ್ತಾ ಇದೆ ಅಂತ ಅವಳು ಎಷ್ಟೇ ಅವಾಯ್ಡ್ ಮಾಡ್ಕೊಂಡು ಅದನ್ನ ತಪ್ಪಿಸ್ಬೇಕಂತ ನೋಡಿದ್ರು ಮತ್ತೆ ಅವಳಿಗೆ ಅವ್ನ ಮುಖಾನೇ ಕಾಣಿಸ್ತಾ ಇದೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಅರಮನೆಯ ಇನ್ನೊಂದ್ ಭಾಗದಲ್ಲಿ ಇರ್ತಾನೆ. ಅಲ್ಲಿಂದ ಅವನು ಚಂದ್ರನ್ನ ನೋಡ್ಕೊಂಡು ಹೀರೋಯಿನ್ ಬಗ್ಗೆನೆ ನೆನ್ಸ್ಕೊಂತಾ ಇರ್ತಾನೆ. ಅಂದ್ರೆ ಅವಳು ತಿನ್ಸಿರ್ತಾಳಲ್ವಾ, ಅದನ್ನೆಲ್ಲ ನೆನ್ಸ್ಕೊಂಡು ಹಂಗೆ ಅವ್ನ ಮುಖದ ಮೇಲೆ ಒಂದು ನಗು. ಆ ಟೈಮಲ್ಲಿ ಹೊಟ್ಟೆಲಿ ಇಲಿಗಳು ಓಡಾಡೋ ಸೌಂಡ್ ಅವ್ನಿಗೆ ಕೇಳಿಸ್ತಾ ಇದೆ. ಇದೇನಿದು, ನನ್ಗೆ ಇವಾಗ ಹೊಟ್ಟೆ ಹಶುವಾಗ್ತಿದೆ, ನಿನ್ನ ನೆನ್ಸ್ಕೊಳ್ಳೋದ್ರಿಂದ ನನ್ಗೆ ಹೊಟ್ಟೆ ಹಶುವಾಗ್ತಾ ಇದೆಯಾ ಅಥವಾ ನನ್ಗೆ ಹೊಟ್ಟೆ ಹಶುವಾಗ್ತಾ ಇರೋದ್ರಿಂದ ನಿನ್ ನೆನಪು ಬರ್ತಾ ಇದೆಯಾ ಅಂತ ಪಾಪ ಕನ್ಫ್ಯೂಸ್ ಆಗ್ಬಿಟ್ಟ. ಆಮೇಲೆ ಪಕ್ಕದಲ್ಲಿರೋ ಅವರ ವೆಲ್ವಿಷರ್ ನ ಕರೆದ್ಬಿಟ್ಟು ನನ್ಗೆ ಹೊಟ್ಟೆ ಹಸಿತಿದೆ, ಏನಾದ್ರೂ ಅಡಿಗೆ ಮಾಡ್ಕೊಂಡ್ ಬರಕ್ ಕೇಳಿ ಅಂತ ನಮ್ ಹೀರೋ ಹೇಳಿದ ತಕ್ಷಣ ಅವ್ರಿಗೆ ತುಂಬಾ ಖುಷಿ. ಪಾಪ ದಿನ ಎಲ್ಲ ತಿಂದಿರ ಇರ್ತಾನಲ್ವಾ. ಸೊ ತಕ್ಷಣ ನಮ್ ಹೀರೋಯಿನ್ ಆ ವಿಷಯನ ಕೂಡ ಹೇಳ್ತಾರೆ. ಅವಳು ಕೂಡ ಏನೋ ಚಿಕನ್ ಎಲ್ಲ ಹಾಕಿ ಒಂದು ಸೂಪ್ ತರ ಮಾಡ್ಕೊಂಡ್ ಬರ್ತಾಳೆ. ಮಾಡ್ಕೊಂಡ್ ಬಂದವಳು ಪ್ರಾಪರ್ ಆಗಿ ನಮ್ ಹೀರೋಗ್ ಅದನ್ನ ಸರ್ವ್ ಕೂಡ ಮಾಡ್ತಾಳೆ. ನಮ್ ಹೀರೋ ತಿನ್ನೋದಕ್ಕೂ ಮುಂಚೆ ಆ ಕೊರಟೆ ಹಿಡಿತಾನೆ ತಿಂತಾರೆ. ಅವ್ರಿಗೆ ಆ ಸೂಪ್ ನ ಕೊಡ್ತಾರೆ. ಹೀರೋ ಕೇಳ್ತಾನೆ, ಏನಿವತ್ತು ಏನ್ ಮಾಡ್ಕೊಂಡ್ ಬಂದಿದ್ಯಾ ಅಂದಾಗ, ಇವು ಬೆಳಗ್ಗೆಯಿಂದ ತಿನ್ಲಿಲ್ವಲ್ಲ, ನಿಮ್ಗೆ ಹೊಟ್ಟೆ ತುಂಬಾನೇ ಖಾಲಿಯಾಗಿರುತ್ತೆ, ಪ್ಲಸ್ ತುಂಬಾನೇ ಟಯರ್ಡ್ ಆಗಿರ್ತೀರಾ, ಸ್ವಲ್ಪ ಎನರ್ಜಿ ಬರೋ ತರ ಚಿಕನ್ ಹಾಕಿ ಸೂಪ್ ಮಾಡಿದೀನಿ ಅಂತ ಹೇಳ್ತಾಳೆ. ಈ ಸೂಪ್ ಅನ್ನೋದು ನಮ್ ಹೀರೋ ಭಯ ಒಳಗಡೆ ಹೋಗಲ್ವಲ್ಲ, ಸೊ ಈ ರೈಸ್ ಗಂಜಿ ತರ ಚಿಕನ್ ಹಾಕ್ಬಿಟ್ಟು ಮಾಡಿದೀನಿ ಅಂತ ಎಕ್ಸಾಂಪಲ್ ಕೊಟ್ಟು ಹೇಳ್ತಾಳೆ. ಅದನ್ನ ಫಸ್ಟ್ ಕೋಟ್ ಹೇಳಿ ತಿಂದಿದ ತಕ್ಷಣ ಅವ್ರ ರಿಯಾಕ್ಷನ್ ಅಲ್ಲೇ ಗೊತ್ತಾಗೋಯ್ತು ಸೂಪ್ ತುಂಬಾ ಟೇಸ್ಟಿ ಆಗಿದೆ ಅಂತ. ಸೊ ನೆಕ್ಸ್ಟ್ ನಮ್ ಹೀರೋ ತಿನ್ಬೇಕಲ್ವಾ, ತಿನ್ಬಿಟ್ಟಂಗೆ ಮೈ ಮರ್ತೋಗ್ಬಿಟ್ಟ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೊಗಳ್ತಾನೆ. ಈಗ ರಾಜಂದು ಊಟ ಎಲ್ಲ ಮುಗಿಸಿದ್ದಾಯ್ತು. ನಮ್ ಹೀರೋಯಿನ್ ಅಲ್ಲಿರೋ ಪಾತ್ರೆ ಅದನ್ನೆಲ್ಲ ಎತ್ಕೊಂಡು ಹೊರಗಡೆ ಬರ್ತಾಳಲ್ಲ, ಹಂಗ್ ಬರ್ಬೇಕಾದ್ರೆ ಅವಳಿಗೆ ಒಂದು ಹೆಮ್ಮೆ, ಒಂಥರ ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾ ಇರ್ತಾಳೆ. ಅವಳ ನಡವಳಿಕೆ ಒಂಥರ ಚೇಂಜ್ ಆದಂಗ ಅವಳಿಗೆ ಅನ್ನಿಸ್ತಾ ಇರುತ್ತೆ. ಯಾವಾಗೂ ಮಾಡ್ಕೊಡೋ ತರನೇ ಮಾಡ್ಕೊಟ್ಟೆ ನನ್ ರಾಜಗೆ, ಬಟ್ ಇವಾಗ ಯಾಕೆ ನನ್ಗೆ ಈ ತರ ಡಿಫ್ರೆಂಟ್ ಆಗಿ ಫೀಲ್ ಆಗ್ತಿದೆ ಅಂತ ಹೇಳಿ ಅವಳಲ್ಲೇ ಒಂದು ಉತ್ಸಾಹ, ಒಂದು ಸಂತೋಷ, ಅದರಿಂದ ಅವಳಂಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಎಗ್ರಕೊಂಡು. ಇದನ್ನ ನಮ್ ಹೀರೋ ಅವನ ಚೇಂಬರ್ ಇಂದಾನೆ ವಿಂಡೋ ಓಪನ್ ಮಾಡ್ಬಿಟ್ಟು ನಮ್ ಹೀರೋಯಿನ್ ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಅವನ್ಗೆ ಒಂಥರ ನಗು. ಇವಳು ಎಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ. ಸಾಲದಕ್ಕೆ ಸರ್ಗೆ ಎದೆ ಬೇರೆ ಜೋರಾಗಿ ಹೊಡ್ಕೊಂತಾ ಇರುತ್ತೆ. ಇದ್ಯಾಕಿದು, ಇವಳನ್ನ ನೋಡಿದಾಗಲ್ಲ, ಇವಳು ಪಕ್ಕದಲ್ಲಿ ಬಂದಾಗಲ್ಲ ನಾನು ಯಾಕಿತ್ರ ಜೋರಾಗಿ ಹೊಡ್ಕೊಳ್ಳುತ್ತೆ ಅಂತ ಅವನ್ಗೆ ಒಂದು ಕನ್ಫ್ಯೂಷನ್. ಪ್ಲಸ್ ನಮ್ ಹೀರೋನ ನೋಡಿ ಒಂದು ನಗು. ತುಂಬಾ ಚೆನ್ನಾಗಿದೆ ಅಲ್ವಾ ಇವ್ ನಗು. ಅಂಡ್ ಇಲ್ಲಿಗೆ ಈ ಪಾರ್ಟ್ ಮುಗಿತಾ ಇದೆ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಹೈಪ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.